ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವಾಗ ನಾವೆಲ್ಲರೂ ಎದ್ದು ನಿಂತ್ಕೊಂಡು ದೇವರಿಗೆ ನಮ್ಮ ಮಧ್ಯದಲ್ಲಿ ಆಹ್ವಾನಿಸೋಣ. ನಮ್ಮ ತಲೆಗಳನ್ನು ಬಾಗಿಸಿ ಆ ಪರಮ ದೇವರಿಗೆ, ದೇವರ ಆತ್ಮನಿಗೆ ನಮ್ಮ ಮಧ್ಯದಲ್ಲಿ ತನ್ನ ಪ್ರಸನ್ನತೆಯನ್ನು ನೀಡಲಿಕ್ಕೆ ಕೇಳಿಕೊಳ್ಳೋಣ. ಆತನ ಪ್ರಭಾವ, ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ನಾವು ಕಾಣುವ ಹಾಗೆ ಆತನು ನಮ್ಮೆಲ್ಲರಿಗೆ ಆ ಕೃಪೆಯನ್ನು ಕೊಡಲಿ. My heart is steadfast, O God. I will sing praises even with my soul. I will give thanks to you, O Lord, among the peoples, and I will sing praises to you among the nations. For your loving kindness is great above the heavens, and your truth reaches to the skies. Be exalted, O God, above the heavens, and your glory above all the earth. ತಂದೆ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಪ್ರೀತಿ ನಮ್ಮ ಮೇಲೆ ಇರುವುದರಿಂದ ನಾವು ಈ ದಿನ ಜೀವಿಸುವ ಸಂಖ್ಯೆಯಲ್ಲಿ ನಮ್ಮ ಎಣುವಿಕೆಯನ್ನು ಮಾಡಿಕೊಳ್ಳುತ್ತಾ ನಿನ್ನ ಪವಿತ್ರವಾದ ಮಂದಿರದಲ್ಲಿ ಸೇರಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡಲಿಕ್ಕೆ ಸೇರಿ ಬಂದಿರುವಂಥ ನಮ್ಮೆಲ್ಲರಿಗೆ ಕರ್ತನೇ, ನಿನ್ನ ಪರಿಶುದ್ಧವಾದ ಸನ್ನಿಧಾನದಲ್ಲಿ ಅರ್ಪಿಸ್ತಾ ಇದ್ದೇವೆ. ನಮ್ಮನ್ನು ಸ್ವೀಕರಿಸಿಕೋ. ಬಂದಿರುವಂಥ, ಇನ್ನೂ ಬರಲಿಕ್ಕಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ನಾಮದಲ್ಲಿ ಮುದ್ರಿಸಿ ನಾವು ಸಲ್ಲಿಸುವ ಈ ಆರಾಧನೆಯನ್ನು ಕರ್ತನೆ ಸ್ವೀಕರಿಸಿಕೊಂಡು, ದೇವರೇ, ದೇವರ ಆತ್ಮನೇ, ನೀನೇ ಎಲ್ಲ ಘನತೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 73ನೇ ಹಾಡನ್ನು ಹಾಡೋಣ. 73, ಸಾಂಗ್ ನಂಬರ್ 73. Oh
ಹಾಗೆ ನಿಂತಿರುವಾಗ ಕೀರ್ತನೆಗಳಲ್ಲಿ 111ನೇ ಕೀರ್ತನೆ उत्तर प्रत्युत्तरक्काಗಿ ಓದ್ಕೊಳ್ಳೋಣ. Psalm 111 for responsive reading. भजन संहिता 111 उत्तर प्रत्युत्तर के लिए पढ़ा जाएगा. निंतुಕೊಂಡು परलोक प्रार्थना ಹೇಳ್ಕೊಳ್ಳೋಣ. आइए हम इस समय अपने सिरों को झुकाकर प्रार्थना करेंगे. प्रार्थना होने के पश्चात हम सारे लोग उठकर प्रभु ने सिखाई हुई प्रार्थना कहेंगे. प्रार्थನೆ ಮಾಡೋಣ. ಕೃಪಾಳುವಾದ ದೇವರೇ, ಕರುಣೆಯುಳ್ಳ ತಂದೆಯೇ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕಳೆದ ದಿನಗಳಲ್ಲಿ, ಕಳೆದ ಸಮಯಗಳಲ್ಲಿ ಸ್ವಾಮಿ, ನೀನು ನಮಗೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ನಮ್ಮ ಜೊತೆಯಲ್ಲಿದ್ದುಕೊಂಡು ಸ್ವಾಮಿ, ಎಲ್ಲ ಕೇಡುಗಳನ್ನು ತಪ್ಪಿಸಿ ಅಂಧಕಾರದ ಪ್ರತಿಯೊಂದು ಬಂಧನಗಳಿಂದ ದೂರವಾಗಿಟ್ಟು ಕರ್ತನೆ ನಮ್ಮನ್ನು ಕಾಪಾಡುತ್ತಾ ಈ ದಿನ ತನಕ, ಈ ಸಮಯ ತನಕ ನಡೆಸಿದ್ದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಎಷ್ಟೋ ಜನರು ಇಂಥ ಒಂದು ಸುವಕಾಶವನ್ನು ಕಾಣಲಾರದೆ ನಶಿಸಿ ಹೋಗಿದ್ದಾರೆ, ನಾಶನದ ಮಾರ್ಗದಲ್ಲಿದ್ದಾರೆ ಸ್ವಾಮಿ. ಆದರೆ ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯ ನಿಮಿತ್ತವಾಗಿ, ನಿನ್ನ ವಾಗ್ದಾನದ ನಿಮಿತ್ತವಾಗಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಜಯಶಾಲಿಗಳಾಗಿ ಮಾಡಿ ನಿನ್ನಲ್ಲಿ ಅಂಟುಕೊಂಡಿರಲಿಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ಬರಲಿಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ವಂದನೆಗಳನ್ನು ಹೇಳುತ್ತಾ, ನಿನ್ನ ಚರಣದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ. ಯೆಹೋವನೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರನ್ನು ಸ್ವೀಕರಿಸಿಕೋ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ನಿನ್ನ ಚರಣದಲ್ಲಿ ಇಡುವಾಗ ನಮ್ಮ ಮೊರೆಗಳನ್ನು ಕೇಳಿ ಸ್ವಾಮಿ, ನೀನೇ ನಮಗೆ ನಿನ್ನ ಆಶೀರ್ವಾದಗಳನ್ನು ನಮ್ಮ ಜೀವಿತಗಳಲ್ಲಿ ನೀಡು. ಈ ಸಮಯದಲ್ಲಿ ಕರ್ತನೆ, ನಾವೆಲ್ಲರೂ ಸೇರಿಕೊಂಡು ಏಕ ಮನಸ್ಸುಳ್ಳವರಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ನಿನ್ನ ಸಭೆಗೋಸ್ಕರ ಈ ಸಭೆಯನ್ನು ಆಶೀರ್ವದಿಸು. ಯಾವ ರೀತಿಯಲ್ಲಿ ಸಭೆಗೆ ಈ ದಿನ ತನಕ ಕರ್ತನೆ ನಿನ್ನ ಮಹಿಮೆಗೋಸ್ಕರ
ಸಿದ್ಧತೆಯನ್ನು ಕೊಟ್ಟು ನಡೆಸಿದೆಯೋ ಅದೇ ರೀತಿಯಲ್ಲಿ ಬರುವ ಎಲ್ಲ ದಿನಗಳಲ್ಲೆಲ್ಲ ಸಮಯಗಳಲ್ಲಿ ಈ ಸಭೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತ್ಮೀಯ ಮಾರ್ಗದಲ್ಲಿ ಬೆಳೆಯಲಿಕ್ಕೆ ಸಹಾಯವನ್ನು ನೀಡುತ್ತಾ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗ ಮಾಡಿಕೊಳ್ಳಬೇಕಾಗಿ ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ನಿನ್ನ ಜನರಿಗೋಸ್ಕರ, ಈ ನಿನ್ನ ಪ್ರಿಯವಾದ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಇವರನ್ನು ಆಶ್ವಾಸು ಸ್ವಾಮಿ. ಇವರ ಮನೆಗಳಲ್ಲಿ, ಇವರ ಸುತ್ತಮುತ್ತಲು, ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ನಿನ್ನ ಪವಿತ್ರವಾದ ಪ್ರಸನ್ನತೆಯನ್ನು ನೀಡಿ ನಿನ್ನ ಮುಖದ ಬೆಳಕನ್ನು ಕೊಟ್ಟು ನಿನ್ನ ಜನರಿಗೆ ನಡೆಸು. ಇವರಿಗಿರ್ತಕ್ಕಂಥ ಎಲ್ಲ ಥರದ ಕಷ್ಟ, ದುಃಖ, ಸಂಕಟ, ವೇದನೆಗಳು, ಚಿಂತೆ, ಭಾರಗಳು, ವಿಧ ವಿಧವಾದಂಥ ಬಂಧನಗಳಿದ್ದಾದರೆ, ರೋಗಗಳಿದ್ದಾದರೆ ಅವೆಲ್ಲವನ್ನು ಕರ್ತನೆ ನಿನ್ನ ನಾಮದಲ್ಲಿ ದೂರಪಡಿಸಿ ನೀನು ಕೊಡುವ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ಹೊಂದಿಕೊಂಡು ಈ ನಿನ್ನ ಪ್ರಿಯವಾದ ಮಕ್ಕಳು ಸಂತೋಷ ಸಮಾಧಾನದಲ್ಲಿ ತಮ್ಮ ಜೀವಿತವನ್ನು ಜೀವಿಸುವ ಹಾಗೆ ಆಶೀರ್ವಾದ ಮಾಡು. ಕರ್ತನೆ, ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಯಾವಾಗಲೂ ನಿನ್ನ ನಾಮದ ಮುದ್ರೆಯನ್ನು ಹೊಂದಿಕೊಂಡು ಇವರು ಜೀವಿಸುವ ಹಾಗೆ ಆ ರೀತಿಯಲ್ಲಿ ಆಶೀರ್ವದಿಸಿ ನಡೆಸು. ಅದೇ ರೀತಿಯಲ್ಲಿ ಕರ್ತನೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನ್ಯ ಜನರಿಗೋಸ್ಕರ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ನಿನ್ನ ರುಚಿಯನ್ನು ಪಡ್ಕೊಳ್ಳಾರ್ದೆ ಈ ದೇಶದಲ್ಲಿ ಎಷ್ಟೋ ಜನರು ಇದ್ದಾರೆ. ಅವರೆಲ್ಲರಿಗೋಸ್ಕರ ನಾವು ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ನಮಗೆ ನೀನು ನಿನ್ನ ನಾಮದ ಮುದ್ರೆಯನ್ನು ಹಾಕಿ ನಿನ್ನವರಾಗಿ ಮಾಡಿಕೊಂಡು ಕರ್ತನೆ ನಿನಗೋಸ್ಕರ ಸಿದ್ಧತೆಯನ್ನು ಕೊಟ್ಟಿದ್ದೆ, ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಭಾಗ್ಯತೆಯನ್ನು ನೀಡಿದೆಯಲ್ಲ, ಅದೇ ರೀತಿ ಈ ದೇಶದಲ್ಲಿ ಎಲ್ಲ ಜನರು ನಿನ್ನ ಹತ್ತಿರದಲ್ಲಿ ಸೇರಿಕೊಳ್ಳುವ ಹಾಗೆ, ನಿನ್ನನ್ನು ಹಿಂಬಾಲಿಸುವ ಹಾಗೆ ಆಶೀರ್ವಾದ ಮಾಡು. ಕರ್ತನೆ, ಈ ದೇಶವನ್ನು ಆಳ್ತಕ್ಕಂಥ ಎಲ್ಲ ನಾಯಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಅವರೆಲ್ಲರನ್ನು ಆಶೀರ್ವದಿಸು. ನಿನ್ನ ಚಿತ್ತವನ್ನು ಅವರ ಮುಖಾಂತರ ಪೂರ್ತಿಗೊಳಿಸಿ ಈ ದೇಶವನ್ನು ಶಾಂತಿ ಸಮಾಧಾನದಲ್ಲಿ ಆಳುವ ಹಾಗೆ ಕೃಪೆಯನ್ನು ಕೊಡು. ಕರ್ತನೆ, ವಿಶೇಷವಾಗಿ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇರುವಂಥ ಕೊರೋನಾ ವೈರಸ್ಗೋಸ್ಕರ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಸ್ವಾಮಿ, ಅದನ್ನು ದೂರಪಡಿಸು. ಇಡೀ ಪ್ರಪಂಚದಿಂದ, ಇಡೀ ಮಾನವ ಜಾತಿಯಿಂದ ಈ ಭಯಂಕರವಾಗಿರ್ತಕ್ಕಂಥ ರೋಗವನ್ನು ತೆಗೆದುಹಾಕಿ ಸ್ವಾಮಿ, ನಿನ್ನ ಕರುಣೆ ನಮ್ಮೆಲ್ಲರ ಮೇಲೆ ತೋರಿಸು. ಕರ್ತನೆ, ನಮ್ಮೆಲ್ಲರಿಗೆ, ಇಡೀ ಪ್ರಪಂಚದ ಎಲ್ಲ ಜನರಿಗೆ ಈ ರೋಗದಿಂದ ಬಿಡುಗಡೆಯನ್ನು ನೀಡಿ ನೀನೇ ನಮ್ಮೆಲ್ಲರಿಗೆ ಸಮಾಧಾನವನ್ನು ದಯಪಾಲಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇವೆ. ಮಾತ್ರವಲ್ಲದೆ ಸ್ವಾಮಿ, ವ್ಯಾಕ್ಸಿನ್ಗೋಸ್ಕರ ವಿಶೇಷವಾಗಿ ಬೇಡಿಕೊಳ್ತಾ ಇದ್ದೇವೆ. ವ್ಯಾಕ್ಸಿನ್ ಇದು ನಿನ್ನ ಆಶೀರ್ವಾದದಿಂದ ಆಶೀರ್ವದಿಸು. ವ್ಯಾಕ್ಸಿನ್ ಮುಖಾಂತರ ಕರ್ತನೆ, ಎಲ್ಲ ಜನರು ಈ ರೋಗದಿಂದ ಮುಕ್ತಿಗೊಳ್ಳಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ತಂದೆ ಅಂತ ದೇವರೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನನ್ನು ಸೇವಿಸುವಂಥ ನಿನ್ನ ಸೇವಕರಿಗೋಸ್ಕರ, ಸೇವೆ ಸಂಸ್ಥೆಗಳಿಗೋಸ್ಕರ, ಸಭೆಗಳಿಗೋಸ್ಕರ ಪ್ರತಿಯೊಬ್ಬರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಕೆಗಳನ್ನು ನಿನ್ನ ಚಿತ್ತದನುಸಾರವಾಗಿ ವಹಿಸಿ ನಿನ್ನ ರಾಜ್ಯದ ವಿಸ್ತಾರವನ್ನು ಪಡಿಸುವ ಹಾಗೆ ಕೃಪೆಯನ್ನು ಕೊಡು. ವಿಶೇಷವಾಗಿ ಮೆಥಡಿಸ್ಟ್ ಚರ್ಚ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಮೆಥಡಿಸ್ಟ್ ಚರ್ಚಲ್ಲಿರುವಂಥ ಎಲ್ಲ ಸಭಿಕರು, ಸಭಾಪಾಲಕರು, DS ಗಳು, ಬಿಷಪ್ಸ್ರು ಮತ್ತು ಎಲ್ಲ ಅಧಿಕಾರಿಗಳನ್ನು ನಿನ್ನ ಕೈಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ, ನಮ್ಮೆಲ್ಲರಿಗೆ ನಿನ್ನ ನಾಮದಲ್ಲಿ ಮುದ್ರಿಸಿ ಕರ್ತನೆ, ನಿನ್ನ ರಾಜ್ಯವನ್ನು ಈ ಸಂಸ್ಥೆ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ದೇವರ ಆತ್ಮನು ತಾನೇ ಈ ಸಂಸ್ಥೆ ಮುಖಾಂತರ ತಾನು ಮಹಿಮೆ ಹೊಂದಿಕೊಳ್ಳಬೇಕಾಗಿ ಬೇಡ್ತಾ ಇದ್ದೇವೆ. ಈ ಮುಂಬೈ ರೀಜನಲ್ ಕಾನ್ಫರೆನ್ಸ್ಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಮುಂಬೈ ರೀಜನಲ್ ಕಾನ್ಫರೆನ್ಸಲ್ಲಿ ಇರ್ತಕ್ಕಂಥ ಎಲ್ಲ ಸಭಿಕರು, ಸಭಾಪಾಲಕರು, DS ರು,
ಮತ್ತು ಇದಕ್ಕೆ ನೇತೃತ್ವವನ್ನು ಕೊಡುವಂಥ ನಮ್ಮ ಬಿಷಪ್ ಸಾಹೇಬರು ಮೇಡಮ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಇವರನ್ನು ಆಶ್ವಸಿಸು ಕರ್ತನೆ. ಇವರ ಮುಖಾಂತರ ಈ ಕಾನ್ಫರೆನ್ಸನ್ನು ನಿನ್ನ ಚಿತ್ತದನುಸಾರವಾಗಿ ನೀನು ನಡೆಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ ಕರ್ತನೆ. ಮತ್ತೊಂದು ಆವಾರ್ತೆ ಸೇರಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧ ಅವಸ್ಥೆಯಲ್ಲಿ ಒಪ್ಪಿಸಿಕೊಡುವಾಗ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ ಕರ್ತನೆ. ಇವರಿಗೆ ಯೇಸುವಿನ ನಾಮದಲ್ಲಿ ಆಶೀರ್ವದಿಸು. ವಿಶೇಷವಾಗಿ ವಿಜಯ್ ಪಾಲ್ ಅಂಕಲ್ಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರನ್ನು ಬಲಪಡಿಸು, ಗುಣಪಡಿಸು. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವಾರ್ತೆ ನಮ್ಮೆಲ್ಲರಿಗೆ ಪರಿಶುದ್ಧವಾದ ದೇವರ ಪರಿಶುದ್ಧವಾದ ಹಸ್ತದಲ್ಲಿ ಒಪ್ಪಿಸಿಕೊಡುವಾಗ ಸ್ವೀಕರಿಸಿಕೊಂಡು ನೀನೇ ಘನತೆ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರೂ ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದ ನಮ್ಮ ತಂದೆ, ನಿನ್ನ ಪ್ರಶಂಸಿಸಬಳ್ಳಿ, ನಿನ್ನ ಚಿತ್ತ ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಶ್ರಮಿಸುತ್ತೆ, ನಮ್ಮ ತಪ್ಪನ್ನು ಶ್ರಮಿಸು. ನಮ್ಮನ್ನು ಶೋಧಿಸಿದಂಥ ಕೇಡುಗಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿವೇಸು. ಆಮೇಲೆ ದಯಮಾಡಿ ಕೂತ್ಕೊಳ್ರಿ. ವೇದ ಪಾಲನೆಗಾರಸನದ ವೇದ ಭಾಗ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ ಅದರ ಕೊನೆ ವಚನ 28ನೇ ವಚನದಿಂದ 45ನೇ ಅಧ್ಯಾಯ 1ರಿಂದ 8ನೇ ವಚನವರೆಗೆ. The reading from the Old Testament is from book of Isaiah chapter 44 last verse 28th verse onwards, next chapter 45 till 8th verse 1 to 8. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 22ರಿಂದ 28ನೇ ವಚನವರೆಗೆ. In the New Testament, Gospel according to Saint Matthew chapter 15 verses 22 to 28. Matthew 15 22 to 28. ಮೊದಲು ಹಳೆ ಒಡಂಬಡಿಕೆ ಭಾಗ ಓದಲಾಗುತ್ತದೆ.
ಪ್ರಾರ್ಥನೆ ಮಾಡೋಣ. ತಂದೆಯಂಥ ದೇವರೇ, ಮತ್ತೊಂದು ಆವರ್ತೆ ಈ ಬೆಳಗಿನ ಸಮಯದಲ್ಲಿ ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ಸೇರಿ ಬಂದಿರುವಂತಹ ನಾವೆಲ್ಲರೂ ಕರ್ತನೇ ನಿನ್ನನ್ನು ಆರಾಧಿಸುತ್ತಾ ನಿನ್ನನ್ನು ಭಜಿಸಿ ಪೂಜಿಸ್ತಿರುವಾಗ ದೇವರಾತ್ಮನು ತಾನೇ ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವುದರಿಂದ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಕರ್ತನೇ ನೀನು ಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಲ್ಲಿ ನಾವು ಈ ಅಲ್ಪವಾದ ಕಾಣಿಕೆಯನ್ನು ನಿನ್ನ ಚರಣದಲ್ಲಿ ಸೇರಿಸಿದ್ದೇವೆ. ಈ ಕಾಣಿಕೆಯನ್ನು ಸ್ವೀಕರಿಸಿಕೋ, ಇದನ್ನು ಬೆಳೆಸಿ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗ ಮಾಡಿಕೋ. ಮಾತ್ರವಲ್ಲದೆ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಕರ್ತನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಲೋಕದ ಆಶೀರ್ವಾದ ಇವರ ಜೀವಿತಗಳಲ್ಲಿ ಸುರಿಸು. ಸ್ತೋತ್ರಗಳನ್ನು ಹೇಳುತ್ತಾ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಯಮಾಡಿ ಕೂತ್ಕೊಳ್ರಿ. ದೇವರ ವಾಕ್ಯಗಳಲ್ಲಿ ಓದಿರ್ತಕ್ಕಂಥ ಹಳೆ ಒಡಂಬಡಿಕೆಯ ಭಾಗ ಯೆಶಾಯನ ಪ್ರವಾದನೆ ಗ್ರಂಥ. ಅಲ್ಲಿ ನಾವು ದೇವರು ತಾನೇ, ಯೆಹೋವನು ತಾನೇ ಜನರಿಗೆ ತನ್ನ ವಿಷಯದಲ್ಲಿ ತಿಳಿಸುವಂಥದ್ದನ್ನು ನೋಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ, 45ನೇ ಅಧ್ಯಾಯ. ಅದರಲ್ಲಿ ಸ್ವಾಮಿ ಯೆಹೋವನು ತನ್ನ ಬಲವನ್ನು, ತನ್ನ ಯೋಗ್ಯತೆಯನ್ನು ಇಲ್ಲಿ ಮಾನವರಿಗೆ ತೋರಿಸ್ತಾ ಇದ್ದಾನೆ. ಪ್ರಿಯರೇ, ದೇವರು ಆತನು ನಮ್ಮೆಲ್ಲರಿಗೂ ಆತನೇ ಸೃಷ್ಟಿಕರ್ತನು, ಆತನೇ ಎಲ್ಲವನ್ನು ನಿರ್ಮಿಸಿರುವಂಥ ದೇವರು. ಅದಕ್ಕೆ ಪ್ರೂಫು ಇಲ್ಲಿ ಯೆಶಾಯನ ಗ್ರಂಥದಲ್ಲಿ ದೇವರು ತಾನೇ ಕೊಡ್ತಾ ಇದ್ದಾನೆ. We all know that God is almighty, is powerful, is the creator. He is the one who has created everything. Here he is giving the proof of himself through Isaiah. ಇಲ್ಲಿ ಆತನು ಅರಸನಾಗಿರ್ತಕ್ಕಂಥ ಸೈರಸ್ ಆತನಿಗೆ ಆತನ ವಿಷಯದಲ್ಲಿ ಅಥವಾ ಆತನಿಗೆ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಆತನಿಗೇನು ಹೇಳ್ತಾನಂತಂದರೆ, ಸೈರಸ್ಸಿಗೆ ಅರಸನಾಗಿದ್ದಂಥ ಅದಕ್ಕಿಂತ ಮುಂಚೆ ನಾವು ನೋಡ್ತೇವೆ ಅಲ್ಲಿ ಏನು ಬರೆಯಲ್ಪಟ್ಟದಂತಂದರೆ, ಯೆಹೋವನು ಸೈರಸ್ ಈ ಅರಸನಿಗೆ ಆತನು ಅಭಿಷೇಕಿಸ್ತಾನೆ. ಈ ಅನಾಯಿಂಟ್ಸ್ ಕಿಂಗ್ ಸೈರಸ್. ಸೈರಸ್ನು ಯಹೂದಿ ಅಥವಾ ಇಸ್ರಾಯೇಲ್ ಕುಲದವನಲ್ಲ. ಹಿ ವಾಸ್ ಅ ಜೆಂಟೈಲ್, ಅಂದರೆ ಒಬ್ಬ ಬೇರೆ ಕುಲದವನು ಅಥವಾ ಅವನು ದೇವರ ಹಾರಿಸಿಕೊಂಡಿರ್ತಕ್ಕಂಥ ಜನಾಂಗದಲ್ಲಿ ಇರಲಾರ್ದಂಥವನು ಸೈರಸ್ ರಾಜ. ಆದಾಗಲೂ ದೇವರೇನು ಮಾಡ್ತಾನಂತಂದರೆ, ಇಲ್ಲಿ ಯೆಹೋವ ದೇವರು ಈ ಸೈರಸ್ ವಿಷಯದಲ್ಲಿ ಹೇಳ್ತಾನೆ, ಇವನಿಗೆ ನಾನು ಕುರುಬನಾಗಿ ನೇಮಿಸಿದ್ದೇನೆ. ಹಿಯರ್ ದಿ ಜೆಂಟೈಲ್ ಕಿಂಗ್ साइरस, ही वॉज नॉट अ जीव, हो यहूदी नहीं था, ना ही वो परमेश्वर के चुने हुए लोगों में था, एक अन्य जाति का था. फिर भी परमेश्वर उसके ऊपर अनुग्रह दिखा कि परमेश्वर कहता है कि ये मेरा चुना हुआ, मेरा चरवाह है. आई हैव अनॉइंटेड हिम. ಅವನಿಗೆ ಈ ರೀತಿಯಲ್ಲಿ ಹೇಳ್ತಾನೆ ಸೈರಸ್ಸಿಗೆ, ನಾನು ನಿನಗೆ ತಿಳಿಯಲಾರ್ದಂಥ ಜಾಗದಲ್ಲಿ ಇರ್ತಕ್ಕಂಥ ವೆಲ್ತ್, ಧನೈಶ್ವರ್ಯವನ್ನು ನಿನಗೆ ಕೊಡ್ತೇನೆ, ಮತ್ತು ಅಡಗಿರ್ತಕ್ಕಂಥ ಎಲ್ಲವನ್ನು, ಆಲ್ ದೋಸ್ ಥಿಂಗ್ಸ್ ವಿಚ್ ಇಸ್ ಹಿಡನ್, ದಿ ಟ್ರೆಷರ್, ಐ ವಿಲ್ ಗಿವ್ ಇಟ್ ಟು ಯು. ಇದು ಹೇಳುತ್ತಾ ಮುಂದೆ ಏನು ಹೇಳ್ತಾನಂತಂದರೆ, ಅವನಿಗೆ ಈ ವಿಷಯದಲ್ಲಿ ಹೇಳ್ತಾನೆ, ನಾನೇ ದೇವರು, ನನ್ನ ಹೊರತು ಬೇರೆ ಯಾರೂ ಇಲ್ಲ. ಮತ್ತು 7ನೇ ವಚನದಲ್ಲಿ 45ನೇ ಅಧ್ಯಾಯದ 7ನೇ ವಚನ, ಇದರ ಮೇಲೆ ಭಾಳ ಡಿಬೇಟ್ ಆಗ್ತಾ ಇರ್ತದೆ ಯಾವಾಗಲೂ. ದಿ 7th verse of chapter 45 in Isaiah. This is ये एक ऐसा वचन है जिसके ऊपर बार बार चर्चा होती रहती है.
ಅದೇನಂತಂದರೆ ಅಲ್ಲಿ ದೇವ್ರು ಈ ರೀತಿ ಹೇಳ್ತಾನೆ, ದ ಒನ್ ಫಾರ್ಮಿಂಗ್ ಲೈಟ್ ಆ್ಯಂಡ್ ಕ್ರಿಯೇಟಿಂಗ್ ಡಾರ್ಕ್ನೆಸ್, ಕಾಸಿಂಗ್ ವೆಲ್ ಬೀಯಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ಕಲಾಮಿಟಿ, ಐ ಆಮ್ ದ ಲಾರ್ಡ್ ಹೂ ಡಸ್ ಆಲ್ ದೀಸ್. ನಾವು ಇಷ್ಟು ದಿನ ಎಲ್ಲ ಸಮಯಗಳಲ್ಲಿ ಹೇಳ್ತೀವಿ ದೇವರು ಒಳ್ಳೆಯದನ್ನು ಮಾಡ್ತಾನೆ, ದೇವರಲ್ಲಿ ಒಳ್ಳೆಯದಿದೆ ಅಂತಂದು ನಾವು ಹೇಳ್ತೇವೆ, ನಾವು ಧೈರ್ಯದಿಂದ ಹೇಳ್ತೇವೆ, ಬಲದಿಂದ ಹೇಳ್ತೇವೆ. ಆದರೆ ಇಲ್ಲಿ ಈ ವಚನ, यहाँ पर ये वचन इस तरह है, परमेश्वर कहता है कि मैं उजियाला का बनाने वाला और अंधियारा का सृजनहार हूँ, आई एम द क्रिएटर ऑफ लाइट एंड डार्कनेस. एंड देन ही सेज, मैं शांति का दाता और विपत्ति को रचता हूँ, आई एम दी लॉर्ड हु कॉजेस वेलबींग एज वेल एज कैलामिटी. यानी कि इस धरती पर जो कुछ भी हो रहा है, अच्छा बुरा जो कुछ भी हो रहा है, ये परमेश्वर का ही हाथों का है, परमेश्वर ही कर रहा है. अगर कोरोना वायरस भी आया है तो ये परमेश्वर ही कर रहा है. ಹೌದಾ ಇಲ್ಲ? ಇದು ಈ ವಚನದಿಂದ ನಾವು ಹೇಳ್ತೀವಿ. ಆದರೆ ಕೆಲವು ಸರಿ ಏನಾಗ್ತಂತಂದರೆ ದೇವರು ಇದನ್ನು ಹೇಳುವಾಗ ಈ ಡಸಂಟ್ ಮೀನ್ ದಟ್ ही डज ऑल दी नो वो सारी चीज़ें जो सही नहीं है वो भी परमेश्वर करता है, ऐसा नहीं कह रहा है यहाँ पर. परमेश्वर कहता है कि सारा चीज़ मेरे अधिकार में है. अगर शैतान विपत्ति भी लाता है तो मेरे पास वो आकर परमिशन लेने के बाद ही वो करता है. यानी कि हर चीज़ परमेश्वर के नॉलेज में होता है. ही नोज एवरीथिंग. ही इज़ ओमनीसेंट गॉड. वो सर्वव्यापी परमेश्वर है. ಈ ದೇವರು ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆತನು ಅನ್ಯ ಜಾತಿಯ ಅರಸನಿಗೆ ಆರಿಸಿಕೊಂಡು ದಿ ಕಿಂಗ್ ಆಫ್ ದಿ ಕಿಂಗ್ ಫ್ರಮ್ ಜೆಂಟೈಲ್ ಆರ್ ದ ಪರ್ಸನ್ ಹೂ ಇಸ್ ನಾಟ್ ಜಿವ್, ಯಹೂದಿ ಇರಲಾರ್ದಂಥ ವ್ಯಕ್ತಿ, ಯಹೂದಿ ಕುಲದವನು ಅಲ್ಲ, ಅಂಥ ವ್ಯಕ್ತಿಗೆ ದೇವರು ಆರಿಸಿಕೊಂಡು ಅಂಥವನಿಗೆ ಆಶೀರ್ವದಿಸಿದ. ಅಂಥವನ ಮುಖಾಂತರ ಇಸ್ರಾಯೇಲರಿಗೆ ಆತನು ದೇವರು ತನ್ನ ಹತ್ತಿರದಲ್ಲಿ ನಡೆಸಿದ. ಯಹೂದ್ಯರ ಮೇಲೆ ಈತನು ರಾಜನಾಗಿದ್ದ. ಪ್ರಿಯರೇ, ಈ ಹಳೆ ಒಡಂಬಡಿಕೆ ಭಾಗ ನಾವು ಧ್ಯಾನದಲ್ಲಿಟ್ಟುಕೊಂಡು ಹೊಸ ಒಡಂಬಡಿಕೆ ಭಾಗ ಕಡೆಗೆ ನಮ್ಮ ಧ್ಯಾನವನ್ನು ಇಡೋಣ. While keeping this, the Old Testament part in our mind, we'll turn ourselves to the New Testament, the reading which we have read, Matthew chapter 15 verses 21 to 28. मत्ती रचित सुसमाचार उसका 15वां अध्याय 21 से लेकर 28 वचन तक हम लोगों ने पढ़ा. ಅಲ್ಲಿ ಇರ್ತಕ್ಕಂಥ ಇನ್ಸಿಡೆಂಟ್, ಅಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಏನಂತಂದರೆ, ಒಬ್ಬ ಕಾನಾನದು ಸ್ತ್ರೀ, ಆಕೆ ಯೇಸುವಿನ ಹತ್ರದಲ್ಲಿ ಬರ್ತಾಳೆ. ಯೇಸುವಿನ ಹತ್ರ ಬಂದು यीशु मसीह के पास आकर वो स्त्री, कानानी स्त्री, अपनी जो प्रार्थना है, अपनी दुख है, वो वहाँ पर परमेश्वर के सामने रखती है, यीशु के सामने रखती है. उसकी बेटी बहुत बुरी तरह से शैतान पीड़ित थी. और यहाँ पर 22 वचन में वो आकर ज़ोर ज़ोर से रोने लगती है या पुकारने लगती है, चिल्ला कर कहने लगती है, मुझ पर दया कर हे प्रभु दाऊद के संतान. ನೋಡ್ರಿ, ಇಲ್ಲಿ ಈ ಸ್ತ್ರೀ ಅಲ್ಲಿ ಆಗಿರ್ತಕ್ಕಂಥ ಘಟನೆ, ಆ ದಿನಗಳಲ್ಲಿ ಈ ಸ್ತ್ರೀ ಯೇಸುವಿನ ಹತ್ರದಲ್ಲಿ ಬಂದು ಕೂಗುತ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಯಾಕಂದರೆ ಆಕೆನ ಮಗಳು ಸೈತಾನ ಪೀಡಿತ ಆಗಿದ್ದಾಳೆ. ಅದು ಭಯಂಕರವಂತ ಸೈತಾನು ಆದದ್ರಿಂದ ಏಕೆ ಭಾಳ ದುಃಖದಲ್ಲಾಳೆ. ಇಲ್ಲಿ ಬಂದು ಆಕೆ ಅಳ್ತಾ ದೇವರಿಗೆ ಕರಿತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಆದರೆ ಇಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಯೇಸು ಸ್ವಾಮಿ ಆಕೆಯ ಮಾತನ್ನು ಅಲಕ್ಷ್ಯವನ್ನು ಮಾಡ್ತಾ ಇದ್ದಾನೆ. यहाँ पर यीशु मसीह इस स्त्री के बात को लक्ष्य नहीं दे रहा या उसकी नहीं सुन रहा है.
ಇಲ್ಲಿ ಈ ದಿನದ ನಮ್ಮ ಒಂದು ಶೀರ್ಷಕ ಅಥವಾ ಟಾಪಿಕ್ ಏನಂತಂದರೆ प्रिवेलिंग फेथ। यदि हम उस पर भरोसा करते हैं, विश्वास करते हैं, आवर फेथ शुड बी स्ट्रॉन्ग, हमारा विश्वास मजबूत होना है और ऐसा मजबूत रहना चाहिए कि वो चाहे कोई भी तूफ़ान क्यों ना आए, हमारे विश्वास को हम हिलने नहीं देना चाहिए। ವಿಶ್ವಾಸವನ್ನು ಪೂರ್ತಿಯಾಗಿ ಭಾಳ ಸ್ಟ್ರಾಂಗ್ ಆಗಿ ಅದನ್ನು ಎಕ್ಸಸೈಸ್ ಮಾಡಬೇಕು, ಅದನ್ನು ನಾವು ತೋರಿಸಬೇಕು, ಅದನ್ನು ಪ್ರಚುರಪಡಿಸಬೇಕು ಅಂಥ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಈ ಶ್ರಮೆ ಮರಣ ದಿನಗಳಲ್ಲಿ ನಾವು ದಿನ ಪ್ರತಿದಿನ ನಮ್ಮನ್ನು ನಾವು ದೇವರ ಕಡೆಗೆ ನಡೆಸ್ತಾ ಇದ್ದೀವಿ. ದೇವರ ಕಡೆಗೆ ನಡೆಸುವಾಗ ಇದು ಪ್ರಾಮುಖ್ಯವಾದಂಥ ವಿಷಯ. ಪ್ರಾರ್ಥನೆ ಮಾಡ್ತೀವಿ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಕ್ರೈಸ್ತರು ನಾವು ಚಿಕ್ಕ ಪ್ರಾಯದಿಂದನೇ ನಾವು ಪ್ರಾರ್ಥನೆ ಮಾಡೋದು ಕಲ್ತೀವಿ. छोटे बचपन से ही हम क्रिश्चियंस हैं, प्रार्थना करना हम लोगों ने सीखा है, जानते हैं प्रार्थना करना है। लेकिन उस प्रार्थना के ऊपर भरोसा करना या विश्वास में वो प्रार्थना करना, वो अनुभव से सीखते हैं। वो अगर हमें हमारा अपने लोग या हमारे कलीसिया हमें सिखाती है तो हम सीखते हैं भरोसा करने वाला प्रार्थना। और आज ज़रूरी है कि हम ऐसा विश्वास की प्रार्थना या विश्वास में हम बढ़ें तो हमारी प्रार्थनाओं को सुन लिया जाएगा, हम उत्तर देखेंगे, हम परमेश्वर के कार्यों को हम देख सकते हैं। ಇಲ್ಲಿ ಈ ಸ್ತ್ರೀ ಬಂದು ಯೇಸುವಿನ ಹತ್ರದಲ್ಲಿ ತನ್ನ ಮಗಳಿಗೋಸ್ಕರ ಆಕೆ ಅಳುತ್ತಾ ಇದ್ದಾಳೆ. ಆ ಜಾಗದಲ್ಲಿ ನೀವು ನಾನು ನಮ್ಮನ್ನು ನಾವು ಆ ಸ್ತ್ರೀ ಜಾಗದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡೋಣ. ನಾವು ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಾವು ನೋಡ್ತಾ ಇದ್ದಾನೆ ಆದರೆ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ಯಾವ ರೀತಿ ಅನ್ನಿಸ್ತಿರ್ಬೋದು? ಆ ಸ್ತ್ರೀ ಬಂದಳು, ಆಕೆ ಪ್ರಾರ್ಥನೆ ಮಾಡಿದ್ಲು, ಯೇಸು ಆಕೆಗೆ ಏನೂ ಜವಾಬ್ ಕೊಡಲಿಲ್ಲ. वो स्त्री आकर यीशु के पास प्रार्थना की या रोने लगी, कहने लगी अपनी पीड़ा को, लेकिन यीशु शायद उसकी तरफ देखा होगा और उत्तर नहीं दिया। कभी कभी ऐसा होता है ना हमारा कि हम प्रार्थना कर रहे हैं, कोई चेंज नहीं, कोई उत्तर नहीं, कोई बदलाव नहीं. ಮತ್ತು ಮೇಲಿಂದ ಈ ಸ್ತ್ರೀಗೆ ಇನ್ನೂ ಹೆಚ್ಚಿನ ತ್ರಾಸು ಯಾವಾಗ ಆಯ್ತಂತಂದರೆ, ಈಕೆ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಆಕೆನ ಪೀಡ ಹೇಳುವಾಗ ಯೇಸು ಕೇಳಿಸ್ಕೊಂಡು ಸಹ ಕೇಳಿಸ್ಕೊಳ್ಳಾರ್ದಾಗೆ ತಿರುಗಿದ ಆ ಸೈಡ್ ಅಥವಾ ಕೇಳಿಸ್ಕೊಳ್ಳಿಲ್ಲ. बहुत तकलीफ होगा इस स्त्री को. वो रो रही है, परमेश्वर शांत है. वो अब अपनी पीड़ा को व्यतीत कर रही है, परमेश्वर उसकी तरफ ध्यान नहीं दे रहा. और ये स्त्री खुद अपने मुंह से कह रही है कि उसकी बेटी कितनी दर्द में है या कितना भयंकर शैतान पीड़ित है. ಅಲ್ಲಿಂದ ನಾವು ಏನು ಕಲಿಬೋದು ಅಂತಂದ್ರೆ, ಏನು ನಮ್ಗೆ ಗೊತ್ತಾಗ್ತದೆ ಅಂತಂದರೆ, ಕೆಲವು ಸರಿ ನಮ್ಮ ಮಕ್ಕಳು ಅವರು ಮಾಡುವಂಥ ತೆಗೆದುಕೊಳ್ಳುವಂಥ ಈ ಲೌಕಿಕ ನಿರ್ಣಯದಿಂದ ನಾಶವಾಗ್ತಾ ಇರ್ತಾರೆ. ಈ ಲೌಕಿಕ ನಿರ್ಣಯಗಳಿಂದ ನಾಶವಾಗ್ತಾ ಇರ್ತಾರೆ. ಆ ಸಮಯದಲ್ಲಿ ನಾವು ತಂದೆ ತಾಯಿಗಳು ನಾವು ಮಕ್ಕಳಿಗೆ, ಇಲ್ಲಿರ್ತಕ್ಕಂಥ ಯೌವನಸ್ಥ ಮಕ್ಕಳಿಗೆ ಕೇಳ್ರಿ, ನಾವು ತಂದೆ ತಾಯಿಗಳು ಒಳ್ಳೆಯದನ್ನು ಹೇಳ್ತೀವಿ ಮಕ್ಕಳಿಗೆ, ಈಗ ಮಾಡಬೇಡ್ರಿ, ಆಗ ಮಾಡಬೇಡ್ರಿ, ಇದು ಈ ರೀತಿಯಲ್ಲಿ ಆಗ್ತದೆ, ಅದು ಆ ರೀತಿಯಲ್ಲಿ ಆಗ್ತದೆ, ಈ ರೀತಿಯಲ್ಲಿ ನಡ್ರಿ ಅಂತಂದು ಹೇಳ್ತೀವಿ. ಆದರೆ ಮಕ್ಕಳೇನು ಮಾಡ್ತಾರೆ ಅಂತಂದರೆ, ತಂದೆ ತಾಯಿ ವಿರುದ್ಧವಾಗಿ ಹೋದ್ರೇ ಅವ್ರಿಗೆ ಜಯ ಸಿಗ್ತದೆ, ಅದು ಯೋಚನೆ ಮಾಡ್ತಾರೆ. ಕ್ಯಾ ಮಾಲೂಮ್ है मम्मी तेरे को, क्या मालूम है डैडी तेरे को, ये आज तुम बात कर रही हो 10 साल 20 साल 25 साल पहले की, अभी ऐसा चल रहा ಅಂತಂದು ಮಕ್ಕಳು ಕಲಿಸ್ತಾರೆ, ಪಾಠ ಕಲಿಸ್ತಾರೆ. ಇದು ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೈತಾನನು
ಈ ಹುಡುಗಿಗೆ, ಈ ಕಾನಾನಿ ಸ್ತ್ರೀ ಮಗಳಿಗೆ ಯಾವ ರೀತಿಯಲ್ಲಿ ಹಿಡ್ಕೊಂಡಿತ್ತಲ್ಲ ಅದಿಲ್ಲಿಕ್ಕೆ ಆಕೆ ಹೇಳ್ತಾ ಇದ್ದಾಳೆ. ಆಕೆ ಏನು ಹೇಳ್ತಿದ್ದಾಳೆ ಅಂತಂದರೆ 22ನೇ ವಚನದ ಕೊನೆ ಭಾಗ, ಮೇರಿ ಬೇಟಿ ಕೋ ದುಷ್ಟಾತ್ಮ ಬಹುತ್ ಸತಾ ರಹಾ ಹೈ, ಮೈ ಡಾಟರ್ ಇಸ್ क्रूवली डेमन पोसेस्ड. ऐसे ही छोटा मोटा शैतान ने उसको एकदम जकड़ा हुआ है, और हमारे बच्चों को भी इस दुनिया में जो घूम रहा है वो जकड़ लेता है. इसीलिए हमारे बच्चे कभी कभार विद्रोह करते हैं. फिर भी हम लोग विद्रोह करने के बावजूद भी माता पिता ये नहीं कहते कि ये बेकार एकदम तगड़ा मेरे बच्चे में शैतान है करके नहीं कहते हैं. बोलते हैं अगर कोई यहाँ पर बैठा हुआ माँ बाप कोई अपने बच्चे के बारे में ऐसा बोलता है कि मेरे बच्चे को एकदम बेकार शैतान पकड़ा है, वो बेकार रहेगा तो भी नहीं बोलते हैं हम लोग. लेकिन यहाँ पर माँ बोल रही है, ತಾಯಿ ಹೇಳ್ತಾ ಇದ್ದಾಳೆ, ನನ್ನ ಮಗಳು ಅವಳು ಸೈತಾನ ಪೀಡಿತು, ಭಯಂಕರವಂಥ ಸೈತಾನ ಅಂದರೆ ಅವಳು ಪೂರ್ತಿಯಾಗಿ ನಾಶ ಆಗ್ತಿರಬಹುದು. ಅಲ್ಲಿ ಈ ಸ್ತ್ರೀ ಯೇಸುವಿನ ಹತ್ರ ಬಂದು ಬೇಡಿಕೊಳ್ತಾ ಇದ್ದಾಳೆ. ಕಾನಾನಿ ಸ್ತ್ರೀ ಯಹೂದ್ಯಳಲ್ಲ, ದೇವರ ವಿಷಯದಲ್ಲಿ ಹೆಚ್ಚು ಗುರುತಿರಲಿಕ್ಕಿಲ್ಲ. ಆದಾಗಲೂ ಈಕೆ ಯೇಸುವಿನ ವಿಷಯದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದವಳು, ಅಥವಾ ಈಕೆಗೆ ಹಳೆ ಒಡಂಬಡಿಕೆಯ ವಿಷಯದಲ್ಲಿ ಗುರುತಿರಬಹುದು. ಅದಕ್ಕೆ ಏನಂತಾಳೆ ಅಂತಂದರೆ, ದಾವಿದನ ಕುಮಾರನೇ. She gives messianic title. She uses messianic title. Son of David. Prabhu, Lord, have mercy. ಇಲ್ಲಿ ಕರುಣೆಯುಳ್ಳ ದೇವರು, ಯೇಸು ಸ್ವಾಮಿ ವಿಷಯದಲ್ಲಿ ನಾವು ಕೇಳ್ತೀವಿ ಕರುಣೆಯುಳ್ಳ ದೇವರು. ಆದರೆ ಆಕೆಗೆ ಆತನು ಕೇಳಿಸ್ಕೊಳ್ತಾ ಇಲ್ಲ. ಶಿಷ್ಯರು ಅವರು ಬೇಜಾರ ಪಟ್ಟು ಅವ್ರು ಯೇಸು ಹೇಳ್ತಾರೆ, ಸ್ವಾಮಿ ಈ ಸ್ತ್ರೀ ಭಾಳ ಕೂಗ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ಕಳಿಸ್ಬಿಡಿ ಈಕೆಗೆ ಅಂತಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಕೆಗೆ ಸಮಾಧಾನ ಪಡಿಸಿ ಕಳಿಸಿಬಿಡು. ಆಗ ಸ್ವಾಮಿ ಇಲ್ಲಿ ಆ ಸ್ತ್ರೀಗೆ ಮಾತನಾಡಲಾರ್ದೆ ಶಿಷ್ಯರಿಗೆ ಏನು ಹೇಳ್ತಾನೆ ಅಂತಂದರೆ, ಏನು ಹೇಳ್ತಾನೆ ಶಿಷ್ಯರಿಗೆ ಇಲ್ಲಿ, ನಾನು ಬಂದದ್ದು 24ನೇ ವಚನ ಉತ್ತರ ದಯಮಾಡಿ 24ನೇ ವಚನ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನನಗೆ ಇಸ್ರಾಯೇಲ್ ಮನೆತನಕ್ಕೆ ಅಥವಾ ಯಹೂದ್ಯರಿಗೋಸ್ಕರ ನಾನು ಕಳಿಸಲ್ಪಟ್ಟಿದೆ. ಇಸ್ರಾಯೇಲರಿಗೆ ಯಹೂದ್ಯರಿಗೆ ಬಿಟ್ಟು ನನಗೆ ಬೇರೆಯವ್ರ ಹತ್ರ ಕಳಿಸಿಲ್ಲ. ಅಥವಾ ಯೇಸು ಸ್ವಾಮಿ ಇದು ಹೇಳ್ತಾ ಇದ್ದಾನೆ, ನಾನು ಅಬ್ರಹಾಮನ ಜೊತೆಯಲ್ಲಿ ದಿ ಕೋವಿನೆಂಟ್ ಒಪ್ಪಂದಿಕೆ, ದೇವರು ಅಬ್ರಹಾಮನ ಸಂತಾನ ಜೊತೆಯಲ್ಲಿ ಅಥವಾ ಅಬ್ರಹಾಮನ ಜೊತೆಯಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಒಪ್ಪಂದಿಕೆ, ಆ ಒಂದು ಕೋವಿನೆಂಟ್, ಆ ಕೋವಿನೆಂಟ್ಗೋಸ್ಕರ ನಾನು ಯಹೂದ್ಯರ ಮನೆತನಕ್ಕೆ ಅಥವಾ ಯಹೂದ್ಯರಿಗೋಸ್ಕರ ನಾನು ಬಂದಿದ್ದೇನೆ. ಐ ಆಮ್ ದಿ ಫುಲ್ಫಿಲ್ಮೆಂಟ್ ಆಫ್ ದಿ ಪ್ರಾಮಿಸ್ गिवन बाय गॉड टू डिसेंडेंट्स ऑफ अब्राहम के वंशज को दिया हुआ वादा का या किया हुआ वादा का मैं प्रति उत्तर हूँ या मैं आया हूँ. ಅಲ್ಲಿ ಈ ಮಾತನ್ನು ಹೇಳಿ ಆತನು ನಾವೇ ಇಲ್ಲಿ ನೋಡ್ತೇವೆ, ಈ ಮಾತನ್ನು ನೋಡ್ತೇವೆ. ಈ ಸ್ತ್ರೀ, ಈ ಹೆಂಗಸು ಏಕೆ ಅಲ್ಲಿ ಅಷ್ಟೇ ನಿಂತ್ಕೊಳ್ಳಿಲ್ಲ, ಆ ಮಾತು ಕೇಳಿಸ್ಕೊಂಡು ನಿಂತ್ಕೊಳ್ಳಿಲ್ಲ. ಆಕೆ ಇನ್ನೂ ದೇವರ ಹತ್ರ ಬೇಡಿಕೊಳ್ತಾ ಇದ್ದಳು, ಇನ್ನೂ ಪ್ರಾರ್ಥನೆ ಮಾಡ್ತಾಯಿದ್ದಳು. ಆತನ ಈ ಶಬ್ದದಿಂದ, ಈ ಮಾತಿನಿಂದ, ಶಿಷ್ಯರಿಗೆ ಅಂದಿರ್ತಕ್ಕಂಥ ಮಾತಿನಿಂದ ಆಕೆ ನೊಂದುಕೊಳ್ಳಿಲ್ಲ. ಅಂದರೆ ಈ ಸ್ತ್ರೀ ಇವಾಗ ಈ ಮಾತನ್ನು ಅನ್ನುವಾಗ, ಶಿಷ್ಯರಿಗೆ ಮಾತನ್ನು ಹೇಳುವಾಗ ಈ ಸ್ತ್ರೀ ತಿಳ್ಕೊಳ್ಬೋದಾಗಿತ್ತು, ಈತ ನನಗೋಸ್ಕರ ಏನು ಮಾಡಲ್ಲ, ನಾನು ಇಲ್ಲಿಂದ ಸುಮ್ಮನೆ ಹೋಗಬೇಕು, ಈತ ನನಗೇನು ಮಾಡಲ್ಲ, ನನಗೆ ಸಮಾಧಾನ ಪಡಿಸಲ್ಲ ಅಂತಂದು ಹೋಗಬೇಕಾಗಿತ್ತು. ಆದರೆ ಹೋಗಲಿಲ್ಲ. ಅಲ್ಲಿ ಆಕೆ ನಿಂತ್ಕೊಂಡ್ಳು. ಅಲ್ಲಿ ಆಕೆ ಅಡ್ಡ ಬಿದ್ದು ಕೇಳ್ಕೊಳ್ತಾ ಇದ್ಲು, ಲಾರ್ಡ್ ಹೆಲ್ಪ್ ಮೀ, ಪರಮೇಶ್ವರ್ ಮೇರಿ ಮುझे ಸಹಾಯತಾ ಕರ್.
अगर उसके जगह में, उस स्त्री के जगह में आप और मैं होते तो क्या करते हैं? अगर यीशु नहीं सुन रहा है तो हम विनती कर करके, जब मालूम पड़ा कि यीशु खुद अपने मुंह से बोल रहा है कि मैं तुम्हारे लिए नहीं, या मैं सिर्फ इनके लिए आया हूँ, तुम लोग के लिए आया हूँ, उसके लिए नहीं, अगर ऐसा कह रहा है तो वो स्त्री वहाँ से जाना चाहिए था, या वो वहीं पर मर जाना चाहिए था। लेकिन ऐसा नहीं हुआ। वो बहुत ಆಕೆ ಇನ್ನೂ ಜೋರಾಗಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಮತ್ತು ಅಲ್ಲಿ ಒಂದು ಮಾತು ನಾವೇನು ನೋಡ್ತೀವಿ ಅಂತಂದರೆ, ಅಲ್ಲಿ ಇನ್ನು ಮುಂದೆ ಕಾನ್ವರ್ಸೇಷನಲ್ಲಿ 25ನೇ ವಚನದಲ್ಲಿ ಆಕೆ ದೇವರ ಮುಂದೆ ಅಡ್ಡ ಬಿದ್ದು, ಸ್ವಾಮಿ ನನ್ನ ಮೇಲೆ ದಯೆಯನ್ನು ತೋರಿಸು ಅಂತಂದು ಕೇಳುವಾಗ, ಯೇಸು ಸ್ವಾಮಿ, ಬಹುಶಃ ಆಕೆ ಯೇಸು ಸ್ವಾಮಿ ಕಾಲಿಗೆ ಹಿಡ್ಕೊಂಡಿರ್ಬೋದು. ಅದಕ್ಕೆ ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾನಂತಂದರೆ 26ನೇ ವಚನದಲ್ಲಿ, ದಯಮಾಡೋತ್ರ 26ನೇ ವಚನ, ಮಕ್ಕಳು ತಿನ್ನುವ ಒಂದೊಂದು ನಿಮಿಷ ಮಕ್ಕಳು ತಿನ್ನುವ ರೊಟ್ಟಿ ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕೋದು ಸರಿ ಇಲ್ಲ ಅಂತಂದು ಹೇಳ್ತಾನೆ. ಅಂತಂದರೆ ಇಲ್ಲಿ ಈ ಸ್ತ್ರೀಗೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದ್ದಾನೆ? ಯಹೂದಿಗಳು ಅವರು ಅನ್ಯ ಜಾತಿಯವರಿಗೆ ಯಾವಾಗಲೂ ನಾಯಿ ಅಂತಂದು ಹೇಳ್ತಾ ಇದ್ರು. ಯಹೂದ್ಯರು ಅನ್ಯ ಜಾತಿಗಳಿಗೆ, ಬೇರೆ ಜನರಿಗೆ ಅವರು ನಾಯಿ ಅಂತಂದು ಹೇಳ್ತಾರೆ. ಯಾವ ನಾಯಿ? ಅಡವಿಯಲ್ಲಿ ರೋಡಲ್ಲಿ ತಿರುಗುವಂಥ ಜಂಗ್ಲಿ ನಾಯಿ ಅಂತಂದು ಹೇಳ್ತಾರೆ. ದಟ್ ವಾಸ್ ದಿ ವರ್ಡ್ ಯೂಸ್ಡ್ ಬೈ ಜ್ಯೂಸ್ ಫಾರ್ ದಿ जेंटाइल्स. एक ऐसा कुत्ता जो रास्ते पर घूमता है, किसी को भी काटता है, कोई भी जानवर को भी खाता है, वैसा खूंखार कुत्ता. ऐसा यहूदी लोगों का समझ अन्य जातियों के लिए था. ಆದರೆ ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾನಂತಂದರೆ, ಅಂಥ ಪದ ಉಪಯೋಗ ಮಾಡಲಾರ್ದೆ ಬೇರೆ ಪದ ಉಪಯೋಗ ಮಾಡ್ತಾನೆ. ಆತನೇನು ಹೇಳ್ತಾನಂತಂದರೆ, ಈ ರೊಟ್ಟಿಗಳನ್ನು ತೆಗೆದುಕೊಂಡು ನಾಯಿಯ ಮರಿ, ಅದು ಗ್ರೀಕ್ ಭಾಷೆಯಲ್ಲಿ ಕುನೇರಿಯಾ ಅಂತಂದರೆ ಕುತ್ತೇಕ ಪಿಲ್ಲು, ಕುತ್ತೇಕ ಬಚ್ಚ. ಅಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ, ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ಅಥವಾ ಯಹೂದಿಯರ ರೊಟ್ಟಿ ತಿನ್ನುವಂಥದ್ದು ಅಥವಾ ಅವರ ಆಶೀರ್ವಾದ ಈ ನಾಯಿ ಮರಿಗಳಿಗೆ ಯಾರು ಕೊಡಲ್ಲ ಅಂತಂದು ಹೇಳಿದೆ. ಆದರೆ ಏಕೆ ಈ ಸ್ತ್ರೀ ಏನು ಮಾಡ್ತಾಳೆ? ಹೌದು ಸ್ವಾಮಿ, ನಿಜ. ಆದರೆ ಮಕ್ಕಳ ತಿನ್ನುವಂಥ ಊಟ ಅಥವಾ ತಿನ್ನುವಂಥದ್ದು ಅದು ಮೇಜಿನಿಂದ ಕೆಳಗೆ ಬಿದ್ದರೆ ಆ ತುಕಡಿಗಳು, ಅದು ಮಾತ್ರ ನನಗೆ ಸಿಗಲಿ. एटलीस्ट वो छोटा सा टुकड़ा जो बच्चे के मुंह से नीचे गिरता है वो तो मुझे मिले, यानी कि उतनी तो भी आशीष या उतनी तो भी करुणा मुझ पर दिखाएं. ಅದನ್ನು ಆಕೆ ಬಹಳ ವಿಶ್ವಾಸದಿಂದ ಕೇಳ್ಕೊಳ್ತಾಳೆ. ಆಕೆಯ ವಿಷಯದಲ್ಲಿ ಇನ್ನೂ ನೋಡೋಣ. ಆಕೆ ಬಂದಳು ಯೇಸು ಸ್ವಾಮಿ ಹತ್ರ, ಸೈಲೆಂಟಾಗಿದೆ ಯೇಸು ಸ್ವಾಮಿ. ಆಕೆ ನಿಂತ್ಕೊಂಡ್ಳು. ಆಕೆಗೆ ನಾಯಿ ತುಲನೆಯಲ್ಲಿ ಮಾಡಿದ ಯೇಸು ಸ್ವಾಮಿ, ಆದಾಗಲೂ ಆಕೆ ಹಾಗೆ ನಿಂತ್ಕೊಂಡ್ಳು ವಿಶ್ವಾಸದಲ್ಲಿ. ಆಕೆಗೆ ಜನರು ಯೇಸು ಸ್ವಾಮಿಗೆ ಹೇಳಿದ್ರು, ಈಕೆಗೆ ಓಡಿಸ್ಬಿಡಂತಂದು, ಅಂದರೆ ತಿರಸ್ಕಾರ ಮಾಡಿಬಿಡು. ಆದಾಗಲೂ ಆಕೆ ಹಾಗೆ ನಿಂತ್ಕೊಂಡ್ಳು. ಯೇಸು ಸ್ವಾಮಿಗೆ ಈಕಿನ ವಿಷಯದಲ್ಲಿ ಗುರುತಿರಲಿಲ್ಲ, ಅಥವಾ ಯೇಸು ಸ್ವಾಮಿ ಈ ಸ್ತ್ರೀಗೆ ಗುಣಪಡಿಸಲಿಕ್ಕೆ ಅಥವಾ ಈ ಸ್ತ್ರೀನ ಮಗಳಿಗೆ ಗುಣಪಡಿಸಲಿಕ್ಕೆ ಯೋಚನೆ ಮಾಡಿರಲಿಲ್ಲ. ಈ ಕಡೆ ನೋಡ್ರಿ ಬರ್ತಾರೆ, ಈ ಕಡೆ ನೋಡ್ರಿ, ನನ್ನ ಕಡೆಗೆ ನೋಡಲಿಲ್ಲ ಅಂತಂದರೆ ಟೈಮ್ ಇನ್ನೂ ಹೆಚ್ಚು ತೊಗೊಳ್ತೀನಿ. ಓಕೆ, ಇಲ್ಲಿ ಯೇಸು ಸ್ವಾಮಿಗೆ ಎಲ್ಲ ಗುರ್ತಿತ್ತು. ಆದರೆ ಇಲ್ಲಿ ಸ್ವಾಮಿ ಈ ರೀತಿಯಲ್ಲಿ ಮಾಡಿದ್ದು ಉದ್ದೇಶ ಏನಾಗಿರ್ಬೋದು ಅಂತಂದರೆ, यहाँ पर परमेश्वर ने ऐसा क्यों किया? क्यों उसके पास जब
जायरस आया, याइरस आया, तो उसके साथ चलने के लिए तैयार हो गया। ये स्त्री आकर मांग रही है तो भी परमेश्वर इसको जवाब देने के लिए तैयार नहीं है। ಕಾರಣ ಏನಂತಂದರೆ ಇರಬಹುದು ಭವಿಷ್ಯ ಏನಂತಂದರೆ ಈ ಸ್ತ್ರೀಯಲ್ಲಿ ವಿಶ್ವಾಸ ಇತ್ತು, ಮಜಬೂತಾಗಿ ವಿಶ್ವಾಸ ಇತ್ತು. ಆ ವಿಶ್ವಾಸ ಹೊರಗೆ ಕಾಣಿಸ್ಬೇಕಾಗಿತ್ತು ಅಥವಾ ಜನರು ನೋಡಬೇಕಾಗಿತ್ತು. He wanted this lady to express her faith. खाली मन में ऐसा रख के फ़ायदा नहीं है विश्वास को, खाली बोल के फ़ायदा नहीं है विश्वास को. विश्वास को कार्य में दिखाना ज़रूरी है. ಇಷ್ಟೆಲ್ಲ ಆದಾಗಲೂ ಆ ಸ್ತ್ರೀ ಅಲ್ಲೇ ನಿಂತ್ಕೊಂಡು ಯಾವಾಗ ಹೇಳಿದ್ಲಲ್ಲ, ಸ್ವಾಮಿ ಸ್ವಲ್ಪ ಆ ಮಕ್ಕಳ ಬಾಯಿಂದ ಬೀಳುವ ತುಂಡುಗಳಾದರೂ ಕೊಡು ಅಥವಾ ಸಿಗಲಿ, ಇದನ್ನು ಕೇಳಿಸ್ಕೊಂಡು ಸ್ವಾಮಿ ಆಕೆ ಏನು ಹೇಳ್ತಾನಂತಂದರೆ, ನಿನ್ನ ವಿಶ್ವಾಸ, ಓ ಸ್ತ್ರೀ ನಿನ್ನ ವಿಶ್ವಾಸ ಭಾಳ ದೊಡ್ಡದಾಗಿದೆ ಅಥವಾ ನಿನ್ನ ವಿಶ್ವಾಸ ಮಜಬೂತಾಗಿದೆ, ನಿನ್ನ ಯೋಚನೆ ಪ್ರಕಾರ ಅಥವಾ ನೀನು ಹೇಳುವ ಪ್ರಕಾರ ಆಗಲಿ. ದ ಮೂಮೆಂಟ್ ಇಸ್ ಸೆಡ್ लेट इट बी डन. बाइबल में लिखा है कि उसकी बच्ची ठीक हो गई, वहाँ जाने की भी ज़रूरत नहीं था. ಇದು ವಿಶ್ವಾಸ. ಯಹೂದ್ಯರಿಗೆ ದೇವರ ಚಮತ್ಕಾರ ನೋಡಿರ್ತಕ್ಕಂಥ ಯಹೂದ್ಯರಿಗೆ ಅಷ್ಟು ವಿಶ್ವಾಸ ಇರಲಿಲ್ಲ, ಆದರೆ ಈ ಸ್ತ್ರೀಗೆ ವಿಶ್ವಾಸ ಇತ್ತು. ಆ ಅಂಥ ವಿಶ್ವಾಸ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಸ್ವಾಮಿ, ನಮ್ಮ ದೇವರು, ಆತನ ಮೇಲೆ ನಂಬಿಕೆ ಇಟ್ಟರೆ ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಬೆಟ್ಟಗಳಿಗೆ ನೀವು ಹೋಗಿ ಸಮುದ್ರದಲ್ಲಿ ಬೆಳ್ರಂತಂದರೆ ಬೆಟ್ಟಗಳು ಹೋಗಿ ಬೀಳ್ತಾವಂತ. ಬೀಳ್ತಾವ? ಬೀಳ್ಬೋದಾ? हो सकता है? पहाड़ को अगर हम कहें कि पहाड़ जाकर तू समुद्र में गिर, तो क्या समुद्र में वो पहाड़ गिर सकता है? एक व्यक्ति था, वो इस वचन पे बहुत मनन किया और आजमाने देखा इस वचन को. और वो एक उसका एक घर था जंगलों में, या कहिए ऐसे जगह जहाँ से शहर और उसके घर के बीच एक बड़ा पहाड़ था. शहर और घर के बीच एक बड़ा पहाड़ था. इसके घर को अगर जाना है तो पहाड़ के राउंड होकर या पहाड़ के ऊपर से रास्ता बनाकर जाने के लिए कम से कम दिन भर जाता था, 12 घंटे के ऊपर जाता था. तो ये इस वचन को बहुत मनन किया और कहा कि मैं आजमाऊंगा इस वचन को, मैं विश्वास करता हूँ. और इसने विश्वास करने लगा कि रोज़ उठ के कहने लगा कि प्रभु मेरे घर के सामने के पहाड़ जैसे वचन में तूने कहा है कि वैसा कर दिखा, इसे समुद्र में जाके फिकवा दे, मेरे घर के सामने के पहाड़ हटा दे, ताकि मैं शहर से मतलब आसानी से जा सकूँ आ सकूँ. ಭಾಳ ದಿನ ಪ್ರಾರ್ಥನೆ ಮಾಡ್ತಾ ಇದ್ದ, ಆದರೆ ಅವನು ಬಿಡಲಿಲ್ಲ ಪ್ರಾರ್ಥನೆ. ಒಂದೇನು ಏನಾಯ್ತಂತಂದರೆ, ಅವನು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಕಣ್ಣು ತೆರೆದು ತನ್ನ ಕಿಟಕಿ ಓಪನ್ ಮಾಡಿ ನೋಡಿದರೆ ಆ ಬೆಟ್ಟನೇ ಇಲ್ಲ ಅಲ್ಲಿ, वो पहाड़ी नहीं है उधर. चमत्कार हो गया. क्या हुआ? उधर का गवर्नमेंट को ऐसा लगा कि ये गांव को और शहर को बहुत तकलीफ़ होता है, तो उसके लिए गवर्नमेंट ने परफेक्ट प्लान करा के सुरंग मार के पहाड़ को उड़ा दिया और मतलब ब्लास्ट करके पहाड़ को उड़ा दिया और रास्ता बना दिया. उनके बुद्धि में आने के लिए भी परमेश्वर का कार्य होगा. तो ऐसा परमेश्वर नेचुरल वे से करता है. ही डज इट. वो करता है, असंभव चीज़ को संभव करता है. ಆ ದೇವರು ಏನು ಬಯಸ್ತಾನಂತಂದರೆ, ವಿಶ್ವಾಸದಲ್ಲಿ ಬೆಳೀರಿ. विश्वास, फेथ बिलीव्स द प्रॉमिस ऑफ गॉड. विश्वास परमेश्वर की वादों के ऊपर या वादा को मानता है, लेकिन अविश्वास परमेश्वर के वादों के ऊपर या परमेश्वर के वादा को वो नहीं मानता. फेथ बिलीव्स द वर्ड because it is true. Unbelief doubts that it is true. और एक विश्वासी था
जो अब्राहम को परमेश्वर ने जो वादा किया उस जगह तक ले गया। परमेश्वर ने वादा किया था अब्राहम को, वो जगह मिल गया विश्वास से। और वो अविश्वासी था, इट वॉज अनबिलीफ। मूसा का जो वादा किया हुआ या वादा का जो जगह में प्रवेश नहीं कर पाया, अविश्वास, उसके अविश्वास की वजह से। विश्वास से यहूदियों के बच्चे, द चिल्ड्रन ऑफ इज़राइलिट्स, वे लोग लाल समुद्र से निकले, गुजरे। अविश्वास से इसी यहूदियों के बच्चे या यहूदी रेगिस्तान में मारे गए। इन द विल्डरनेस दे वर डेड। और पतरस विश्वास से पानी पर चला, जैसे ही वो अविश्वास करने लगा डूबने लगा। ವಿಶ್ವಾಸ ಇದು ಬೇಕು. ಯಾವುದೇ ಸ್ಥಿತಿ, ಯಾವುದೇ ಪರಿಸ್ಥಿತಿ ಇರಲಿ, ದೇವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಅದನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಳ್ತಾ ಹೋದರೆ ಅಸಾಧ್ಯವಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತಗಳಲ್ಲಿ ನೀವು ಸಾಧ್ಯವಾಗುತ್ತಾ ನೋಡುತ್ತೀರಿ. ವಿಶ್ವಾಸ ಪ್ರಾಮುಖ್ಯವಾದಂಥ ವಿಷಯ. ದೇವರಲ್ಲಿ ಬೆಳಿಬೇಕಾದ್ರೆ ವಿಶ್ವಾಸ ಬೇಕು. ವಿಶ್ವಾಸ ಇರಲಾರ್ದು ಹೋದರೆ ನೀವು ಆ ದೇವರಿಗೆ ಕಾಣಲ್ಲ, ಆ ದೇವರ ಆಶೀರ್ವಾದ ಹೊಂದ್ಕೊಳ್ಳಲ್ಲ. ಆ ದೇವರು ನಿಮಗೋಸ್ಕರ ಕಾಲ್ಪನಿಕ ಕಥೆಯಾಗಿರ್ತಾನಷ್ಟೇ. ಪ್ರಿಯರೇ, ನಮ್ಮೆಲ್ಲರಿಗೆ ಆ ದೇವರು ಕರೆದು ಆಶ್ವಾಸನ ನೋಡ್ರಿ. ವಿಶ್ವಾಸ ಇರುವುದರಿಂದಲೇ, ಆ ದೇವರ ಮೇಲೆ ವಿಶ್ವಾಸ ಇರುವುದರಿಂದಲೇ ನೀವು ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತಿರ್ಬೋದು. ನೀವು ಸ್ವಾಮಿ ಈ ದಿನ ನಮಗೆ ಸುರಕ್ಷಿತವಾಗಿಡು. ಈ ಕೊರೋನಾ ವೈರಸ್ ಎನ್ವೈರನ್ಮೆಂಟ್ನಾಗ ಮರಣ ಎಷ್ಟೋ ಸರಿ ಹತ್ತಿರದಿಂದ ಹೋಗಿರ್ಬೋದು, ಎಷ್ಟೋ ಸರಿ ನಿಮ್ಮ ಹತ್ತಿರದಿಂದ ಹೋಗಿರ್ಬೋದು. ಆದರೆ ದೇವರು ನೀವು ವಿಶ್ವಾಸದ ಪ್ರಾರ್ಥನೆ ಮಾಡಿರ್ಬೋದು ಬೆಳಗ್ಗೆ, ಅದಕ್ಕೆ ನಿಮ್ಮನ್ನು ಕಾಪಾಡೋಣ. ನಾವು ಜೀವಿಸ್ತಾ ಇದ್ದೀವಿ, ಉಸಿರಾಡಿಸ್ತಾ ಇದ್ದೀವಿ ಅಂತಂದರೆ ಅದು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಆ ನಂಬಿಕೆ ಇನ್ನೂ ಮಜಬೂತಾಗಿರಲಿ, ಇನ್ನೂ ಸ್ಟ್ರಾಂಗ್ ಆಗಿರಲಿ. ಅದು ದೇವರು ನಮ್ಮಿಂದ, ನಿಮ್ಮಿಂದ, ಎಲ್ಲರಿಂದ ಬಯಸುವಂತನಾಗಿದ್ದಾನೆ. ಆದ್ದರಿಂದ ನಾವು ಈ ವಿಶ್ವಾಸದಲ್ಲಿ ಬೆಳೆಯುತ್ತಾ ಆ ದೇವರನ್ನು ಕಾಣೋಣ, ಆ ದೇವರನ್ನು ನೋಡೋಣ, ಪ್ರಾರ್ಥನೆ ಮಾಡೋಣ. ಪರಮ ದೇವರೇ, ನಮ್ಮ ಒಡೆಯನೇ, ನಮ್ಮ ತಂದೆ, ನಮ್ಮ ಸ್ವಾಮಿ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಸ್ವಾಮಿ, ಆ ಕಾನಾನದ ಸ್ತ್ರೀ, ನೀನು ಆ ಸ್ತ್ರೀಗೆ ಕರ್ತನೆ, ಅವಳಿಗೆ ಮಾತನಾಡಲಾರದೆ, ಅವಳಿಗೆ ಪ್ರತ್ಯುತ್ತರ ಕೊಡಲಾರದೆ, ಅವಳಿಗೆ ಯಾವ ರೀತಿಯಲ್ಲಿ ಮಕ್ಕಳ ಊಟ ನಾಯಿ ಮಕ್ಕಳಿಗೆ ಕೊಡಬೇಕನ್ನುವಂಥ ಮಾತನ್ನು ಹೇಳಿದಾಗಲೂ ಸ್ವಾಮಿ, ಅವಳು ತನ್ನ ನಂಬಿಕೆ, ನಿನ್ನ ಮೇಲಿರುವಂಥ ನಂಬಿಕೆ ಬಿಡಲಿಲ್ಲ, ನಿನ್ನ ಚರಣವನ್ನು ಬಿಡಲಿಲ್ಲ ಸ್ವಾಮಿ. ನೀನು ಆ ಸ್ತ್ರೀಗೆ ಒಂದು ಉತ್ತಮವಾದಂಥ ಬಿರುದನ್ನು ಕೊಟ್ಟು, ಆಕೆಗೆ ವಿಶ್ವಾಸದ ಸ್ತ್ರೀ ಅನ್ನುವಂಥ ಬಿರುದನ್ನು ಕೊಟ್ಟು, ಅನ್ಯ ಜಾತಿಯವಳಿದ್ದಾಗಲೂ ಅವಳಿಗೆ ಯಹೂದ್ಯರಕ್ಕಿಂತ ಹೆಚ್ಚಿನ ಆಶೀರ್ವಾದ ನೀನು ನೀಡಿದಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ನಾವಂತೂ ನಿನ್ನ ಮಕ್ಕಳಾಗಿದ್ದೇವೆ. ನಾವಂತೂ ಅಬ್ರಹಾಮನ ಜನಾಂಗದಲ್ಲಿ ಸೇರಿಸಲ್ಪಟ್ಟಿರ್ತಕ್ಕಂಥ ಜನರಾಗಿದ್ದೇವೆ. ಕರ್ತನೆ, ನಮ್ಮೆಲ್ಲರ ಮೇಲೆ ದಯವನ್ನು ತೋರಿಸು. ನಮ್ಮ ವಿಶ್ವಾಸವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಸಹಾಯವನ್ನು ನೀಡು. ನಿನ್ನ ಮೇಲೆ ಯಾವಾಗಲೂ ನಂಬಿಕೆಯನ್ನು ನಾವು ದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ ನೀನೇ ಆಶೀರ್ವದಿಸು. ನಮ್ಮೆಲ್ಲರಿಗೆ ಪರಿಶುದ್ಧವಾದ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ.
ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಪ್ರಕಟಣೆಗಳು ಈ ರೀತಿಯಲ್ಲಿದೆ. ಪ್ರತಿ ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಚರ್ಚ್ ನಡೆಸಲ್ಪಡ್ತದೆ. ಮುಂದಿನ ಭಾನುವಾರ 2ನೇ ಭಾನುವಾರ ಇರುವುದರಿಂದ ಪಾಸ್ಟೇಟ್ ಕಮಿಟಿ ಮೀಟಿಂಗ್ ಇರ್ತದೆ. ಮತ್ತು ದಯಮಾಡಿ ಇನ್ನೂ ನೀವು ಆಫರಿಂಗ್ ಬಾಕ್ಸ್ ತೆಗೆದುಕೊಳ್ಳಾರ್ದು ಇದ್ದಿದ್ದಾದರೆ ಈ ದಿನ ಹಿಂದೆ ಬಾಕ್ಸ್ಗಳಿವೆ. ಆ ಬಾಕ್ಸ್ಗಳನ್ನು ರಾಜು ಅಲ್ಲಿ ಹಿಂದುಗಡೆ ಕೂತಿದ್ದಾನೆ, ಅವ್ರ ಹತ್ರ ನೀವು ನಿಮ್ಮ ಹೆಸರು ಬರೆಸ್ಕೊಳ್ಬೇಕು. ಮತ್ತು ಆ ಬಾಕ್ಸ್ಗೆ ನಂಬರ್ ಇದೆ, ಆ ನಂಬರನ್ನು ಅವರು ಹಾಕಿ ಕೊಡ್ತಾರೆ. ಆ ಬಾಕ್ಸನ್ನು ದಯಮಾಡಿ ಆಫರಿಂಗ್ ಬಾಕ್ಸನ್ನು ತೆಗೆದುಕೊಂಡು ಹೋಗ್ರಿ. ಈ 40 ದಿನದ ಶ್ರಮೆ ಮರಣ ದಿನಗಳಲ್ಲಿ ಪ್ರಾರ್ಥನೆಪೂರ್ವಕವಾಗಿ ನಿಮ್ಮ ಕಾಣಿಕೆಗಳನ್ನು ಅದರಲ್ಲಿ ಹಾಕಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಹೋದ ವರ್ಷದ ಇನ್ನೂ ಬಾಕ್ಸಸ್ಗಳು ಬಂದಿಲ್ಲ. ನಮ್ಮ ಹತ್ರ ಕೌಂಟ್ ಇಲ್ಲ, ಯಾರ ಹತ್ರ ಬಾಕ್ಸ್ ಇವೆ ಯಾರ ಹತ್ರ ಇಲ್ಲ ಅನ್ನುವಂಥದ್ದು. ಆದರೆ ದಯಮಾಡಿ ನಿಮ್ಮ ಮನೆಗಳಲ್ಲಿ ಬಾಕ್ಸ್ಗಳು ಇದ್ದಿದ್ದಾದರೆ ಅದರಲ್ಲಿ ಕಾಣಿಕೆಗಳನ್ನು ನೀವು ಹಾಕಿದ್ದಾದರೆ ತಂದು ನೀವು ಸಭೆಗೆ ಒಪ್ಪಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಾಣಿಕೆಗಳು ಇರಲಾರ್ದೆ ಖಾಲಿ ಬಾಕ್ಸ್ ಇದ್ದಿದ್ದಾದರೆ ಸಹ ನೀವು ಅದರಲ್ಲಿ ಕಾಣಿಕೆ ಹಾಕಿ ತರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಖಾಲಿ ಬಾಕ್ಸ್ ತರಬೇಡ್ರಿ. ಮತ್ತು ಪ್ರತಿ ಗುರುವಾರ ಈಗಾಗಲೇ ನಾವು 2 ವಾರದಿಂದ ಪ್ರಾರಂಭಿಸಿದ್ದೇವೆ. ಎವ್ರಿ ಥರ್ಸ್ಡೇ ಈವ್ನಿಂಗ್ 6:30 ವಿ ಹ್ಯಾವ್ ಪ್ರೇಯರ್ ಹಿಯರ್, ಚರ್ಚ್ ಸರ್ವಿಸ್ ಹಿಯರ್. ಥರ್ಸ್ಡೇ 6:30 to 7:30 ಪ್ರತಿ ಗುರುವಾರದ ಸಾಯಂಕಾಲ 6:30 to 7:30 ಗಂಟೆ ತನಕ ಇಲ್ಲಿ ಆರಾಧನೆ ಜರುಗಿಸಲ್ಪಡ್ತದೆ. ಮತ್ತು ಈ ಆರಾಧನೆಯಲ್ಲಿ, ಇದು ಲೆಂಟನ್ ಪೀರಿಯಡ್ದಲ್ಲಿ, ಈ ಆರಾಧನೆಯಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಕೆಲವರು ನಾವು ಕಾಟೇಜ್ ಪ್ರೇಯರ್ ಇಟ್ಕೊಳ್ಳೋದಕ್ಕೆ ಮನಸ್ಸನ್ನು ಮಾಡಿದ್ದೇವೆ, ಆದರೆ ಅನಾನುಕೂಲತೆಯಿಂದ ನಮಗೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ಕೆಲವು ಸೊಸೈಟಿಗಳಲ್ಲಿ ಪರ್ಮಿಷನ್ ಇಲ್ಲ, ಕೆಲವು ನಿಮಗೆ ಅನುಕೂಲತೆ ಆಗಲಿಕ್ಕಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂತಂದರೆ, ಈ ಕಾಟೇಜ್ ಪ್ರೇಯರ್ ಏನಾದರೂ ಲೆಂಟನ್ ಕಾಟೇಜ್ ಪ್ರೇಯರ್, ಅದು ನೀವು ಥರ್ಸ್ಡೇ ದಿನ, ಗುರುವಾರ ದಿನ ನೀವಿಲ್ಲಿ ಆ ಕಾಟೇಜ್ ಪ್ರೇಯರ್ ಬದಲಾಗಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಬದಲಾಗಿ ಇಲ್ಲೇ ನೀವು ಮೊದಲು ಹೇಳಿದರೆ ನಿಮಗೆ ನಾವು ಆರಾಧನೆ ಆದ ನಂತರ ಮುಂದೆ ಕರೆದು ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ನಾವು ವಿಶೇಷ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ಯಾರಿಗಾದರೂ ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ, ನೀವು ಥರ್ಸ್ಡೇ ದಿನ ಲೆಂಟನ್ ಸರ್ವಿಸ್ ದಿನ ನೀವು ಕಾಟೇಜ್ ಪ್ರೇಯರ್ ರೀತಿಯಲ್ಲಿ ಇಲ್ಲೇ ನೀವು ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಕಾಣಿಕೆ ಇಲ್ಲಿ ಸಲ್ಲಿಸಬಹುದು. ಮತ್ತು ಕೆಲವರು ನೀವು ನಿಮ್ಮ ಮನೆಗಳಲ್ಲಿ ಬಂದರೆ ಅತಿಥಿ ಸತ್ಕಾರಗಳನ್ನು ಮಾಡ್ತೀರಿ. ಆ ರೀತಿಯಲ್ಲಿ ನಿಮಗೆ ಮಾಡಲಿಕ್ಕೆ ಮನಸ್ಸಿದ್ರೆ ನೀವು ಇಲ್ಲೇ ಏನಾದರೂ ನೀವು ಬಂದಿರತಕ್ಕಂಥ ಜನರಿಗೋಸ್ಕರ ಮಾಡಬಹುದು. ಮತ್ತು ಯಾರಾದರೂ ಕಾಟೇಜ್ ಪ್ರೇಯರ್ ಇಟ್ಕೊಳ್ಳಿಕ್ಕೆ ಮನಸ್ಸನ್ನು ಮಾಡಿದರೆ, अगर आप चाहते हैं कि आपके घर में इस लेंट्स के समय, उपवास के दिनों के समय प्रार्थना अगर आपके घर पे रखना चाहते हैं, कोई दिक्कत अगर नहीं है तो आप लोग रख सकते हैं. और रखने के लिए आप नेहा इनको कांटेक्ट करें और आपका नाम और जो दिन आपके घर में आप रखना चाहते हैं प्रेयर उनको बताएं, ताकि हम सारे लोग उस दिन शाम को 6:30 बजे आपके घर में उपस्थित रहेंगे. ದಯಮಾಡಿ ನಿಮ್ಮ ಕಾಣಿಕೆಗಳನ್ನು, ನಿಮ್ಮ ಟೈತ್, ನಿಮ್ಮ ಮಂತ್ಲಿ ಕಾಂಟ್ರಿಬ್ಯೂಷನನ್ನು ಸರಿಯಾದಂಥ ಸಮಯಕ್ಕೆ ನೀವು ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಐದರ್ ಬೈ ಆನ್ಲೈನ್ ಆರ್ ನೀವು ಡೈರೆಕ್ಟ್ ಟ್ರೆಷರ್ಗೆ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನ ಆಚರಿಸುವಂಥ ಜನರು ಈ ರೀತಿಯಲ್ಲಿದ್ದಾರೆ. ವೆಡ್ಡಿಂಗ್ ಆ್ಯನಿವರ್ಸರೀಸ್ ಇಲ್ಲ, ಆದರೆ ಬರ್ತ್ಡೇಸ್ ಈ ರೀತಿಯಲ್ಲಿದೆ. 7ನೇ ತಾರೀಕು ದಿನ ನಿತಿನ್ ರಾಜು ನಾಟೇಕರ್, ನಿತಿನ್ ರಾಜು ನಾಟೇಕರ್, ಆರ್ಯನ್ ಸ್ಟ್ಯಾನ್ಲಿ ನೇಗಲ್, ಡೆನಿಸ್ ವೇಗಸ್ 8ನೇ ತಾರೀಕು. 9ನೇ ತಾರೀಕು ಎಲಿಜಬೆತ್ ಡೆರಿಕ್ ಸೋಮ್ಸ್ 9ನೇ ತಾರೀಕು. ಸುವರ್ಣಲತಾ ಎಜಿಕೇಲ್ 9ನೇ ತಾರೀಕು. ಮಾರ್ಟಿನಾ ಜಾನ್ ಮೆಹತರೆ 9ನೇ ತಾರೀಕು. ಬೇಬಿ ಬಾಯ್ ಆಫ್ ಎಡ್ವಿನ್ ಹಿರೇಕೆರೂರ್, ಇನ್ನೂ ಹೆಸರಿಟ್ಟಿಲ್ಲ ಅದಕ್ಕೆ. ಮತ್ತು 10ನೇ ತಾರೀಕು ಎನ್ ಪ್ರಕಾಶ್. 10ನೇ ತಾರೀಕು ಜಾಯ್ಸ್ ಎನ್ ಪ್ರಕಾಶ್. 11ನೇ ತಾರೀಕು ಸುಶೀಲಾ ವಿಲಾಸ್ ಅಲ್ಜೆಂಟ್.
ಇದಲ್ಲದೆ ಬೇರೆ ಯಾರ್ದಾದ್ರೂ ಹೆಸರು ನಾನು ಮಿಸ್ ಮಾಡಿದರೆ ದಯಮಾಡಿ ತಿಳಿಸ್ರಿ ಈ ವಾರದಲ್ಲಿ. ಇನ್ನೂ ಯಾರಿದ್ರು? ಲತಾ ಆಂಟಿ ಬನ್ನಿರಿ. ಇನ್ನೂ ಯಾರ ಇಲ್ಲಿ? ಇನ್ನೂ ಯಾರಿಗೂ? ಸುಶೀಲ ಅಲ್ಜಂಟಿಗೆಲ್ಲ ನೋಡಿದೆ. ಅಲ್ಲಿ ನಾನು ಎಲ್ರಿಗೂ ನೋಡ್ತಾ ಇರ್ತೀನಿ ಯಾರು ಬರ್ತಾ ಇಲ್ಲ ಅಂತ. ಓಕೆ, ಇವ್ರಿಗೋಸ್ಕರ ನೀವು ಆ ಕಡೆ ಮುಖ ಮಾಡ್ತೀರಾ? ಇವ್ರಿಗೋಸ್ಕರ ನಾವು ಬರ್ತ್ಡೇ ಸಾಂಗ್ ಆಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಆಲ್, ಹ್ಯಾಪಿ ಬರ್ತ್ಡೇ ಟು ಯು. ಓಕೆ, ಪ್ರಾರ್ಥನೆ ಮಾಡೋರಿಗೋಸ್ಕರ ಈ ಕಡೆ ತಿರ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಹೋದ ವಾರದ ಕಾಣಿಕೆ ಈ ರೀತಿಯಲ್ಲಿ ಸಂಡೇ ಆಫರಿಂಗ್ 2481 ಮತ್ತು ಥರ್ಸ್ಡೇ ಆಫರಿಂಗ್ 570 ಮತ್ತು ರವಿ ಉನ್ನಿತನ್ ಇವರು ಥರ್ಸ್ಡೇ ದಿನ ಇಲ್ಲೇ ಲೆಂಟನ್ ಕಾಟೇಜ್ ಪ್ರೇಯರ್ ಇಟ್ಕೊಂಡಿದ್ರು. ಅವ್ರದ್ದು ಕಾಣಿಕೆ 5000. ಜಾರ್ಜ್ ಉನ್ನಿತವ್ರ ಮನೇಲಿ ಕಾಟೇಜ್ ಪ್ರೇಯರ್ ಇತ್ತು, ಅವ್ರದ್ದು 2000. ಟೋಟಲ್ ಈ ವಾರದಲ್ಲಿ ಬಂದಿರುವಂಥ ಕಾಣಿಕೆ 10,051 ರೂಪಾಯಿ. 10,051 ಇಸ್ ದಿ ಆಫರಿಂಗ್ ಆಫ್ ದಿ ವೀಕ್. ಪ್ರಾರ್ಥನೆ ಮಾಡೋಣ. ಪ್ರಿಯ ಗುರುವೇ, ನಮ್ಮ ಒಡೆಯನೇ, ನಮ್ಮ ತಂದೆ, ನಮ್ಮ ದೇವರೇ, ನಿನ್ನ ಪವಿತ್ರವಾದ ಚರಣದಲ್ಲಿ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಅರ್ಪಿಸ್ತಾ ಇದ್ದೇವೆ. ನಿತಿನ್, ಆರ್ಯನ್, ಡೆನಿಸ್, ಎಲಿಜಬೆತ್, ಲತಾ ಆಂಟಿ, ಮಾರ್ಟಿನಾ, ಎಡ್ವಿನ್ ಮಗ ಎನ್ ಪ್ರಕಾಶ್, ಜೋಯಿಸ್ ಪ್ರಕಾಶ್, ಸುಶೀಲ ಅಲ್ಜನ್, ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಸ್ವಾಮಿ, ಅವರು ತಮ್ಮ ಜೀವಿತದ ಹೊಸ ವರ್ಷದಲ್ಲಿ ಪ್ರವೇಶಿಸಲಿಕ್ಕೆ ಇರುವಾಗ ಇವರನ್ನು ಆಶೀರ್ವದಿಸು. ಇವರನ್ನು ಯಾವ ರೀತಿಯಲ್ಲಿ ಈ ದಿನ ತನಕ ಕಾಪಾಡಿದೆಯೋ ಸ್ವಾಮಿ, ಬರುವಂಥ ಎಲ್ಲ ದಿನಗಳಲ್ಲಿ ನೀನು ಇವರನ್ನು ಕಾಪಾಡು. ಇವರಿಗೆ ಸುರಕ್ಷಾ ಕವಚವನ್ನು ಹಾಕು. ಪರಲೋಕದ ಆಶೀರ್ವಾದ ಇವರ ಜೀವಿತಗಳಲ್ಲಿ ಇಳಿಸು. ಯಾವ ಕೇಡಕ್ಕೆ ಒಳಗಾಗಲಾರದೆ ಇವರು ಯಾವಾಗಲೂ ಸಂತೋಷ ಸಮಾಧಾನದಲ್ಲಿ ಒಳ್ಳೆಯ ಆರೋಗ್ಯದಲ್ಲಿ ಇರುವ ಹಾಗೆ ಕೃಪೆಯನ್ನು ಕೊಡು. ಇವರು ಹೋಗುವಾಗಲೂ ಬರುವಾಗಲೂ ಮಾಡುವ ಎಲ್ಲ ಕ್ರಿಯಾ ಕಾರ್ಯಗಳಲ್ಲಿ ನಿನ್ನ ಸಹಾಯವನ್ನು ನೀಡು. ತಂದೆ ಅಂತ ದೇವರೇ, ಇವರ ಸುತ್ತಮುತ್ತಲೂ ದೇವದೂತರಿ ಕಾವಲುಗಾರರಾಗಿಟ್ಟು ಇವರನ್ನು ಕಾಪಾಡುತ್ತಾ ನಡೆಸು. ತಂದೆ, ಈ ಹೊಸ ವರ್ಷ ಇವರ ಜೀವಿತಗಳಲ್ಲಿ ಕರ್ತನೇ ನಿನ್ನ ಬೆಳಕಿನ ಒಂದು ವರ್ಷ ಆಗುವಂತೆ ಕೃಪೆಯನ್ನು ಕೊಡು. ಮಾತುಗಳಿದ್ದ ಸ್ವಾಮಿ, ಯಾವಾಗಲೂ ಇವರು ಯೇಸುವಿನ ತಮ್ಮ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ಯೇಸುವಿನ ಪ್ರಸನ್ನತೆಯನ್ನು ಕಾಣುವ ಹಾಗೆ ಆಶೀರ್ವದಿಸು. ತಂದೆ ಅಂತ ದೇವರೇ, ಅದೇ ರೀತಿಯಾಗಿ ನಿನ್ನ ಪವಿತ್ರವಾದ ಚರಣದಲ್ಲಿ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಅರ್ಪಿಸ್ತಾ ಇದ್ದೇವೆ. ಕರ್ತನೆ, ಇವರನ್ನು ಆಶೀರ್ವದಿಸು, ಇವರನ್ನು ಗುಣಪಡಿಸು. ಸುತಾರ ಆಂಟಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ಲೋಬಾ ಆಂಟಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ಮೇರಿ ಅರ್ಥರ್ ಆಂಟಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ, ಜೋಯಲ್ ಬೆನ್ ಈ ಮಗುಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ, ಇವರನ್ನು ಆಶೀರ್ವದಿಸು, ಇವರನ್ನು ಗುಣಪಡಿಸು, ಸ್ವಸ್ಥಗೊಳಿಸು. ನಿನ್ನ ಬಲದಿಂದ ನೀನೇ ಇವರಿಗೆ ತೃಪ್ತಿಗೊಳಿಸು. ವಿಶೇಷವಾಗಿ ವಿಜಯ್ ಪಾಲ್ ಅಂಕಲ್ಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇವೆ. ಸ್ವಾಮಿ, ಈಗಾಗಲೇ ಅವರು ಬಹಳ ವೀಕ್ ಆಗಿದ್ದಾರೆ. ಕರ್ತನೆ, ನಿನ್ನಲ್ಲಿ ಬೇಡಿಕೊಳ್ತಿದ್ದೇವೆ. ಅವರಿಗೆ ನಿನ್ನ ಬಲವನ್ನು ನೀಡು, ನಿನ್ನ ಶಕ್ತಿಯನ್ನು ಕೊಡು. ಇರ್ತಕ್ಕಂಥ ಕಾಯಿಲೆಯಿಂದ ವಾಸಿಗೊಳಿಸು ಸ್ವಾಮಿ. ಗುಣವನ್ನು ಹೊಂದಿಕೊಳ್ಳುವಂತೆ ಕೃಪೆಯನ್ನು ಕೊಡು. ಅವರು ತೆಗೆದುಕೊಳ್ಳುವಂಥ ಟ್ರೀಟ್ಮೆಂಟಲ್ಲಿ ನಿನ್ನ ಹಸ್ತವನ್ನಿಟ್ಟು ಸ್ವಾಮಿ, ಅವರಿಗೆ ಅತಿ ಬೇಗನೆ ಗುಣವನ್ನು ಹೊಂದಿಕೊಳ್ಳುವ ಹಾಗೆ ಆಶೀರ್ವಾದ ಮಾಡು. ಮತ್ತೊಂದು ಆವರ್ತಿ ಸ್ವಾಮಿ, ಎಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಿನ್ನ ಜನರಿಗೆ, ನಿನ್ನ ಮಕ್ಕಳಿಗೆ ನಿನ್ನ ತಲುಪಿಸಿಕೊಡ್ತೇವೆ. ಸ್ವೀಕರಿಸಿಕೊಂಡು ನಿನ್ನ ನಾಮದ ಮುದ್ರೆಯನ್ನು ಹಾಕಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಾವೆಲ್ಲರೂ ಎದ್ದು ನಿಂತ್ಕೊಂಡು ಹಾಡಿನ ಪುಸ್ತಕದಲ್ಲಿ, ಇದು ಪ್ರೇಸ್ ಆ್ಯಂಡ್ ವರ್ಷಿಪ್ ಬುಕ್ಕು, ಅದರಲ್ಲಿ 46ನೇ ಹಾಡನ್ನು ಹಾಡುವಾಗ ನಮ್ಮನ್ನು ನಾವು ಕರ್ತನೆ ಭೋಜನಗೋಸ್ಕರ ಸಿದ್ಧತೆಯನ್ನು ಪಡಿಸ್ಕೊಳ್ಳೋಣ. ವಿಲ್ ಸಿಂಗ್ ಸಾಂಗ್ ನಂಬರ್ 46 ಫ್ರಮ್ ದಿ ಪ್ರೇಸ್ ಆ್ಯಂಡ್ ವರ್ಷಿಪ್ ಬುಕ್.
ವೈಲ್ ಸಿಂಗಿಂಗ್ ವಿಲ್ ಪ್ರಿಪೇರ್ ಆರ್ ಸೆಲ್ಸ್ ಫಾರ್ ದಿ ಕಮ್ಯುನಿಯನ್. ಈ ಕಮ್ಯುನಿಯನ್ನು ನೀವು ಇಲ್ಲಿ ಬರೋದೇನು ಅಗತ್ಯ ಇಲ್ಲ, ನಿಮ್ಮ ಜಾಗದಲ್ಲಿ ನೀವು ನಿಂತ್ಕೊಳ್ಬೇಕು. ನಿಮ್ಮ ಜಾಗದಲ್ಲಿ ನಿಮಗೆ ಕಮ್ಯುನಿಯನ್ ಕೊಡಲ್ಪಡ್ತದೆ. ಆಪ್ ಯಹಾನಿಕಿ यहाँ से कम्युनियन आपके जगह पर आपको दिया जाएगा, आप वहीं पर आपके स्थानों पर खड़े रहें. इस समय हम सारे लोग खड़े होकर इस गीत को गाएंगे, सॉन्ग नंबर 46, एंड प्रिपेयर आवर सेल्व्स, प्रिपेयर आवर हार्ट्स फॉर द लॉर्ड्स टेबल. ನಿಮ್ಮಲ್ಲಿ ಕೆಲವರಲ್ಲಿ ಈ ಬುಕ್ ಇದೆ, ಅಥವಾ ನೀವು ಚರ್ಚ್ ವಾಟ್ಸಪ್ ಗ್ರೂಪ್ ಮೇಲೆ ನೋಡ್ಬೋದು. ಚರ್ಚ್ ವಾಟ್ಸಪ್ ಗ್ರೂಪ್ ಮೇಲೆ ಕಳಿಸಲ್ಪಟ್ಟಿದೆ. You that do truly and earnestly repent of your sins and are in love and charity with your neighbors and intend to lead a new life, following the commandments of God and walking henceforth in His holy ways, draw near with faith and take this holy sacrament to your comfort, and devotedly kneeling, make your humble confession to Almighty God. Almighty God, Father of our Lord Jesus Christ, Maker of all things, Judge of all men, we acknowledge and bewail our manifold sins and wickedness, which we from time to time most grievously have committed by thought, word, and deed against Thy divine majesty. We do earnestly repent and are heartily sorry for our these misdoings. The remembrance of them is grievous unto us. Have mercy upon us. Have mercy upon us, most merciful Father, for Thy Son, our Lord Jesus Christ's sake. Forgive us all that is past, and grant that we may ever hereafter serve and please Thee in newness of life, to the honor and glory of Thy name, through Jesus Christ our Lord. Amen. Almighty God, our Heavenly Father, who of Thy great mercy has promised forgiveness of sins to all them that with hearty repentance and true faith turn unto Thee, have mercy upon us, pardon and deliver us from all our sins, confirm and strengthen us in all goodness, and bring us to everlasting life through Jesus Christ our Lord. Amen. Hear what the Scripture says to those of humble and contrite heart. If any man sins, we have an advocate with the Father, Jesus Christ the righteous, and He is the propitiation for our sins. This is a faithful saying and worthy of all acceptation, that Christ Jesus came into the world to save sinners. God so loved the world that He gave His only begotten Son, so that whosoever believes in Him should not perish, but have everlasting life. Come unto me, all you that labor and are heavy laden, and I will give you rest.
Lift up your hearts. Let us give thanks unto the Lord. It is very meet, right, and abundant duty that we should at all times and in all places give thanks unto Thee, O Lord, Holy Father, Almighty and everlasting God. Therefore, with angels and archangels, and with all the company of heaven, we loud and magnify Thy glorious name, evermore praising Thee and saying, Holy, 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 Lord God of hosts, heaven and earth are full of Thy glory. Glory be to Thee, O Lord Most High. Amen. Almighty God, our Heavenly Father, of Thy tender mercy, did give Thine only Son, Jesus Christ, to suffer death upon the cross for our redemption, who made thereby the one offering of Himself, a full, perfect, and sufficient sacrifice for the sins of the whole world, and in institute and in His holy gospel command us to continue this memorial of His precious death. Hear us, O merciful Father, we most humbly beseech Thee and grant that we, receiving this bread and wine according to Thy Son, our Saviour Jesus Christ's holy institution, in remembrance of His death and passion, may also be partaker of the divine nature through Him, who in the same night that He was betrayed, took bread, and when He had given thanks, He brake it and gave it to His disciples, saying, Take, eat, this is my body which is given for you. Do this in remembrance of me. Likewise, after supper, He took the cup, and when He had given thanks, He gave it to them, saying, Drink you all of this, for this is my blood of the new covenant, which is shed for you and for many, for the remission of sins. Do this as often as you shall drink of me. We do not presume to come at Thy table, O merciful Lord, trusting in our own righteousness, but in Thy manifold and great mercies. We are not worthy so much as to gather the crumbs under the table, but Thou art the same Lord, most merciful and willing. Grant us therefore, gracious God, so as to partake of these memorials of Thy Son Jesus Christ, that we may be filled with the fullness
On page number 8, the last para, we'll read together. ಒಂಬತ್ತನೇ ಪುಟದ ಕೊನೆ ಭಾಗ. O Lord of Heavenly Father, we the humble servants desire thy fatherly goodness, mercifully to accept this abundant sacrifice of praise and thanksgiving, most humbly beseeching thee to grant that by the merits and the death of thy Son Jesus Christ, and through faith in his blood, we and thy whole church may obtain forgiveness of our sins and all of the benefits of his passion. And here we offer and present unto thee, O Lord, ourselves, our souls and bodies, to be a reasonable, holy and living sacrifice unto thee, humbly beseeching thee that all we who are partakers of this holy communion may be filled with thy grace and heavenly benediction. And although we be unworthy through our manifold sins to offer unto thee any sacrifice, yet we beseech thee to accept this abundant duty and service, not weighing our merits, but pardoning our offences through Jesus Christ our Lord, by whom and with whom, in the unity of the Holy Spirit, all honor and glory be unto thee, O Father, Almighty, world without end. Amen. Glory be to God on high, and on earth peace, goodwill toward men. We praise thee, we bless thee, we worship thee, we glorify thee, we give thanks to thee for thy great glory, O Lord God, heavenly King, God the Father Almighty. O Lord, the only begotten Son, Jesus Christ, O Lord God, Lamb of God, Son of the Father, that takes away the sins of the world, have mercy upon us. Thou that takes away the sins of the world, receive our prayer. Thou who sit at the right hand of God the Father, have mercy upon us. For thou only art holy, thou only art the Lord, thou only, O Christ, with the Holy Ghost, art most high, in the glory of God the Father. Amen. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 79ನೇ ಹಾಡು 79, ಸಾಂಗ್ ನಂಬರ್ 79, ಇದನ್ನು ಹಾಡುವಾಗ ಎರಡನೇ ಕಾಣಿಕೆ ತಲ್ಪಡ್ತದೆ. Song number 79, this will be second offer to him.
ಪ್ರಾರ್ಥನೆ ಆದಮೇಲೆ 64ನೇ ಹಾಡನ್ನು ಹಾಡೋಣ. ಪ್ರಾರ್ಥನೆ ಆದಮೇಲೆ ಬೆನೆಡಿಕ್ಷನ್ ಆದಮೇಲೆ 64ನೇ ಹಾಡನ್ನು ಹಾಡೋಣ. ಪ್ರಾರ್ಥನೆ ಮಾಡೋಣ. ನಿನ್ನ ಪವಿತ್ರವಾದ ಚರಣದಲ್ಲಿ ಮತ್ತೊಂದು ಆವರ್ತಿ ನಮ್ಮ ತಲೆಗಳನ್ನು ಬಾಗಿಸಿ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುತ್ತೇವೆ. ಯೇಸುವೆ, ಈ ದಿನ ನಮಗೆ ನಿನ್ನ ನಂಬಿಕೆಯಲ್ಲಿ ಬೆಳೀಲಿಕ್ಕೆ ಸ್ವಾಮಿ ಆ ಕಾನನ ಸ್ತ್ರೀಯ ಮುಖಾಂತರ ಸಂದೇಶವನ್ನು ನೀಡಿದೆ. ಸ್ತೋತ್ರವಾಗಲಿ ಕರ್ತನೇ. ಯಾವ ರೀತಿಯಲ್ಲಿ ಅನ್ಯ ಜಾತಿಯಾಗಿರ್ತಕ್ಕಂಥ ಅರಸನು ಸೈರಸ್ ಆತನಿಗೆ ಆರಿಸಿಕೊಂಡಿದೆಯೋ, ಯಾವ ರೀತಿಯಲ್ಲಿ ಈ ಕಾನೂನಿ ಸ್ತ್ರೀಗೆ ವಿಶ್ವಾಸದಲ್ಲಿ ಆಕೆಗೆ ಬಲಪಡಿಸಿದಿ ಕರ್ತನೇ, ಅದೇ ರೀತಿಯಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನಲ್ಲಿ ದೃಢವಾದಂಥ ನಂಬಿಕೆಯನ್ನು ಹೊಂದಿಕೊಂಡು ಇವರು ಜೀವಿಸುವ ಹಾಗೆ ಕೃಪೆಯನ್ನು ಕೊಡು. ನೀನು ಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಲ್ಲಿ ಈ ನಿನ್ನ ಪ್ರಿಯವಾದ ಮಕ್ಕಳು ಕರ್ತನೇ ನಿನಗೆ ಕೃತಜ್ಞತೆಗಳವರಾಗಿ ತಮ್ಮ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆ. ಕರ್ತನೇ, ಇವರ ಕಾಣಿಕೆಯನ್ನು ಸ್ವೀಕರಿಸಿಕೊ. ಇವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸು. ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ಪರಲೋಕದಿಂದ ನಿನ್ನ ಆಶೀರ್ವಾದಗಳನ್ನು ಸುರಿಸು ಸ್ವಾಮಿ. ಇವರಿಗೆ ಯಾವ ಕೊರತೆ ಇರಲಾರದೆ ಎಲ್ಲ ಸಮಯಗಳಲ್ಲಿ ಸಂತೋಷ, ಸಮಾಧಾನ, ದೇವರ ಕಡೆಯಿಂದ ಧನೈಶ್ವರ್ಯವನ್ನು ಮಾತುಗಳದೆ ಇವರ ಜೀವಿತಗಳಲ್ಲಿ ದೇವರ ಕೃಪೆ ಯಾವಾಗಲೂ ಇರುವ ಹಾಗೆ ಆಶೀರ್ವಾದ ಮಾಡು ಕರ್ತನೇ. ಈ ಆರಾಧನೆಯನ್ನು ಮುಗಿಸಿಕೊಂಡು ನಾವು ನಮ್ಮ ಮನೆಗಳಿಗೆ, ನಮ್ಮ ಜಾಗಗಳಿಗೆ, ನಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವಾಗ ದೇವರೇ ನೀನೇ ನಮ್ಮೆಲ್ಲರನ್ನು ನಡೆಸು, ನಮ್ಮನ್ನು ಕಾಪಾಡು. ನಿನ್ನ ಚಿತ್ತದಲ್ಲಿ ನಾವೆಲ್ಲರೂ ಸೇರಿಕೊಳ್ಳಿಕ್ಕೆ ಮತ್ತೊಂದು ಅವಕಾಶವನ್ನು ನಮಗೆ ದಯಪಾಲಿಸು. ಸ್ತೋತ್ರಗಳನ್ನು ಹೇಳುತ್ತಾ ಎಲ್ಲ ಘನತೆ, ಎಲ್ಲ ಮಾನ, ಮಹಿಮೆ, ಗೌರವ ಕೇವಲ ಕ್ರಿಸ್ತನಿಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜನಾಗಿರುವ ನಜರೇತಿನ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹವಾಸ ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಜೊತೆಯಲ್ಲಿ ಇಂದಿಗೂ ಎಂದಿಗೂ ನೆಲೆಯಾಗಿರಲಿ. ಆಮೇನ್. Lord